ಓಂ ಶಾಂತಿ. ಕಲ್ಯಾಣಕಾರಿ ಸಂಗಮಯುಗ, ಸುಂದರವಾಗಿರುವಂತಹ ನಾಟಕ, ಪರಮಾತ್ಮನ ಜೊತೆಯ ಜೀವನ, ವಜ್ರ ಸಮಾನವಾಗಿರುವಂತಹ ಪ್ರಪಂಚ, ಇದೆಲ್ಲ ವರ್ತಮಾನ ಸಮಯದಲ್ಲಿ ನಾವು ಮಕ್ಕಳು 5,000 ವರ್ಷದ ನಾಟಕದಲ್ಲಿ ಅನುಭವಿಸ್ತಾ ಇರುವಂತಹ ಸುಂದರವಾದಂತಹ ಕ್ಷಣಗಳು. ಆ ಕ್ಷಣಗಳನ್ನ ಇನ್ನೂ ಉನ್ನತ ಮಾಡಬೇಕು, ಶ್ರೇಷ್ಠ ಮಾಡಬೇಕು, ಇನ್ನೂ ಅತ್ಯುನ್ನತದ ಕಡೆ ಕರೆದುಕೊಂಡು ಹೋಗಬೇಕು ಹೇಳುವಂತಹ ಚಿಂತನೆ, ಯೋಚನೆ ಸದಾ ನಮ್ಮ ತಂದೆದಿರ್ತದೆ. ಅದಕ್ಕಾಗಿ ಭಗವಂತನಿಗೆ ಕಲ್ಯಾಣಕಾರಿ ಅಂತ ಹೇಳಲಾಗ್ತದೆ, ಸದಾ ಕಲ್ಯಾಣಕಾರಿ. ಅದಕ್ಕೋಸ್ಕರ ಭಗವಂತ ತನ್ನ ಮಕ್ಕಳಿಗೆ ಪ್ರತಿನಿತ್ಯದ ಪಾಠದ ಜೊತೆಗೆ ತುಂಬಾ ಪ್ರಿಯವಾದಂತ ಮಕ್ಕಳಿಗೆ ಎಕ್ಸ್ಟ್ರಾ ಟ್ಯೂಷನ್ ಮೂಲಕ ಫೋರ್ಸ್ ಅನ್ನ ಕೊಡ್ತಾ ಇರ್ತಾರೆ. ಆ ಫೋರ್ಸ್ ಅನ್ನ ಕೊಡುವಂತ ಪ್ರಯತ್ನ ಇವತ್ತಿನ ಒಂದು ಬಟ್ಟಿ. ಆ ಬಟ್ಟಿಯಲ್ಲಿ ನಮ್ಮೆಲ್ಲರನ್ನ ಬಾಬಾ ಗಟ್ಟಿ ಮಾಡ್ತಾರೆ 2 ಕಾರಣಗಳಿಂದ. ಒಂದು, ಮುಂದೆ ನಿಮ್ಮನ್ನ ಭವಿಷ್ಯಕ್ಕೋಸ್ಕರ ಶೃಂಗಾರ ಮಾಡಿ ಸುಂದರನಾಗಿ ಮಾಡುವಂಥದ್ದು ಭವಿಷ್ಯಕ್ಕೋಸ್ಕರ. ಇನ್ನು ಭೂತಕಾಲದಲ್ಲಿ ನಿಮ್ಮ ಕರ್ಮದ ಲೆಕ್ಕಾಚಾರಗಳು ಏನಿದ್ದಾವೆ, ಅದರ ಅನುಸಾರ ಏನೇನು ಪರಿಸ್ಥಿತಿಗಳು, ವಿಘ್ನಗಳು, ಸಮಸ್ಯೆಗಳು, ಲೆಕ್ಕಾಚಾರಗಳು ಬರುವುದಿದೆ, ಅದಕ್ಕೆ ಬೇಕಾಗಿರುವಂತ ರಕ್ಷಣೆಗೆ ನಿಮ್ಮನ್ನ ಸನ್ನದ್ಧರನ್ನಾಗಿ ಮಾಡುವಂಥದ್ದು. ಒಂದು ರಕ್ಷಣೆ, ಇನ್ನೊಂದು ಶೃಂಗಾರ. ಅದಕ್ಕೆ ತಕ್ಕಾಗಿ ಸಮಯಾನುಸಾರ ಬಾಬಾರವರು ಜ್ಞಾನ ಮುಖೇನ ತಮ್ಮ ಮನದಾಳದ ಭಾವನೆಗಳನ್ನ ಮತ್ತು ರಹಸ್ಯಯುಕ್ತವಾದಂತಹ ಮಾತುಗಳನ್ನ ವರ್ಣನೆಯ ಮೂಲಕ, ಸ್ಪಷ್ಟತೆಯ ಮೂಲಕ ಬಟ್ಟಿಗಳಲ್ಲಿ ನಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಯಲ್ಲಿ ವಿಧಿವಿಧಾನವನ್ನು ಕೂಡ ತಿಳಿಸಿಕೊಡ್ತಾ ಆ ಮಾರ್ಗದಲ್ಲಿ ನಮ್ಮನ್ನ ಕೈ ಹಿಡಿದು ಮಡಿಲಲ್ಲಿ ಇಟ್ಟುಕೊಂಡು ಕಣ್ಣು ರೆಪ್ಪೆ ಮೇಲೆ ಕುಳಿಸಿಬಿಟ್ಟು ಅವರವರ ಭಾವಕ್ಕೆ, ಅವರವರ ವಿಶೇಷತೆಗೆ, ಅವರವರ ತ್ಯಾಗದ ಫಲದ ರೂಪದಲ್ಲಿ ಮಕ್ಕಳಿಗೆ ಕಷ್ಟ ಆಗಬಾರದು ಹೇಳುವುದು ಒಂದೇ ಉದ್ದೇಶ ಭಗವಂತನಿಗೆ. ಪ್ರಪಂಚ ಹೇಗೆ ಬೇಕಾದ್ರೂ ಆಗಿರ್ಲಿ, ನನಗೆ ಸಹಯೋಗ ಕೊಡುವಂತ ಮಕ್ಕಳು ಸದಾ ಕಾಲ ಈಶ್ವರಿಯ ಸುಖದಲ್ಲಿ ಮಗ್ನವಾಗಿರಬೇಕು ಹೇಳುವಂತ ಮನೋಭಿಲಾಷೆ ನಮ್ಮ ತಂದೆದಿರ್ತದೆ. ಆ ಕಾರಣದಿಂದ ಸದಾ ನಮ್ಮ ಕಲ್ಯಾಣನೇ ಅವನ ಕಣ್ಣಲ್ಲಿ ತುಂಬಿರ್ತದೆ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಭಗವಂತನ ಆಮಂತ್ರಣವನ್ನ ತೆಗೆದುಕೊಂಡು ಬಂದಿರುವಂತಹ ಬ್ರಾಹ್ಮಣ ಕುಲಭೂಷಣ ವರದಾನಿ ಮುರತ್ ತ್ಯಾಗಮೂರ್ತಿ ವಿಶ್ವ ಕಲ್ಯಾಣಕಾರಿ ಆಧಾರ ಮೂರ್ತಿ ಮಕ್ಕಳಿಗೆ ಬಾಬ್ದಾದಾರವರಿಂದ ವಿಶೇಷವಾಗಿ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ನಾವು ಮುರಳಿಯನ್ನ ಸಹಜ ಸಾಧಾರಣವಾಗಿ ಓದ್ತೀವಿ. ಆದ್ರೆ ಈ ಮುರಳಿಯಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ, ನಿಮ್ಮ ಮನಸ್ಸಿನ ಆಳದಲ್ಲಿ ಯಾವ ವಿಷಯವನ್ನ ಇಟ್ಟುಕೊಂಡು ಮುರಳಿಯನ್ನ ಓದಲಿಕ್ಕೆ ಆರಂಭ ಮಾಡ್ತಿರೋ ಅದಕ್ಕೆ ತಕ್ಕವಾಗಿರುವಂತ ಉತ್ತರ ನಿಮಗೆ ಬರ್ತಾ ಆಗ್ತದೆ. ಆ ಸೌಂದರ್ಯ, ಆ ಸುಂದರತೆ, ಆ ಆಳ ಈ ಮುರಳಿಯಲ್ಲಿ ಇದೆ. ಜೊತೆಯಲ್ಲಿ ಸಮಯಕ್ಕೆ ತಕ್ಕಾಗಿ ವರ್ತಮಾನ ಸಮಯದಲ್ಲಿ ಏನು ನಾಟಕ ನಡೀತಾ ಇದೆ, ಆ ನಾಟಕದಲ್ಲಿ ಹಿಂದೆ ಮುಂದಿನ ದಿನಗಳನ್ನ ನಾವು ಎದುರುಗಡೆ ಇಟ್ಟುಕೊಂಡು
ಮುರಳಿಯನ್ನ ಓದ್ತಾ ಹೋದ್ರೆ, ಅರ್ಥ ಮಾಡ್ಕೊಳ್ತಾ ಹೋದ್ರೆ, ಇನ್ನು ಅಡ್ವಾನ್ಸ್ ಆಗಿ ಇಷ್ಟು ಸುಂದರವಾಗಿ ಭಗವಂತ ಜ್ಞಾನವನ್ನು ಸ್ಪಷ್ಟೀಕರಣ ಕೊಡ್ತಾರೆ ಹೇಳೋದೊಂದು ನಮ್ಮಲ್ಲಿ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಹೋದ ಭಾನುವಾರ ನಾವೇನು ಮುರಳಿಯ ಚಿಂತನವನ್ನ ಮಾಡಿದ್ವಿ, ಅದು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸಂಬಂಧಪಟ್ಟಿದ್ದಿತ್ತು. ಈ ಮುರಳಿ ಯಾವ್ದಕ್ಕೆ ಸಂಬಂಧಪಟ್ಟಿದಿರ್ಬೋದು ಹೇಳಿ ನೋಡೋಣ. ಗಣೇಶನ ಹಬ್ಬ, ಮುಂದೆ ಬರುವಂತ ಗಣೇಶನ ಹಬ್ಬಕ್ಕೆ ಅಡ್ವಾನ್ಸ್ ಆಗಿ ಬಾಬಾ ಹೇಳ್ತಿದ್ದಾರೆ. ಬಾಬನಿಗೆ ಗೊತ್ತು ಕರ್ನಾಟಕದವರಿಗೆ ಗಣೇಶನ ಹಬ್ಬ ಅಂದ್ರೆ ತುಂಬಾ ಶ್ರೇಷ್ಠ ಅಂತ. ಅಂದ್ರೆ ಗಣೇಶನ ಹಬ್ಬಕ್ಕಿಂತ 4-5 ದಿವಸ ಮೊದಲೇನೆ ಮಕ್ಕಳಿಗೆ ಬಾಬಾ ಜ್ಞಾನ ಹೇಳ್ತಿದ್ದಾರೆ. 2 ದಿನ ಮೊದ್ಲು ಹೇಳಿದ್ರೆ ಮನೆ ಕ್ಲೀನ್ ಎಲ್ಲ ಮಾಡೋದಿರ್ತದೆ, ಮಣ್ಣಿನ ಗಣೇಶನನ್ನು ಮನೆ ಕರ್ಕೊಂಡು ಬರೋದಿರ್ತದೆ, ಅವನಿಗೆ ಲಡ್ಡು ಆಮೇಲೆ ಕಡುಬು ಏನೇನೋ ಮಾಡೋದಿರ್ತದೆ. ನಮ್ಮ ಮಾತೆಯರು ತಾವು ಕೂಡ ಗೌರಿ ಆಗೋದಿರ್ತದೆ. ಆ ಒಂದು ಸಮಯದಲ್ಲಿ ಈ ಕಡೆ ಮುರಳಿ ಕೇಳಬೇಕು, ಆ ಕಡೆ ಆ ಗಣೇಶನ ಕರಿಬೇಕು ಹೇಳೋದು ಗೊತ್ತಾಗೋದಿಲ್ಲ, ಗೊಂದಲದಲ್ಲಿ ಇರ್ತೀವಿ. ಅದಕ್ಕಾಗಿ ಆಧ್ಯಾತ್ಮಿಕವಾಗಿ ಮಕ್ಕಳು ಶಾಂತರಿದ್ದಾಗ್ಲೇನೆ ಆ ಒಂದು ಆಧ್ಯಾತ್ಮಿಕ ವಿಷಯವನ್ನು ತಿಳಿಸೋಣ ಮತ್ತು ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳಿಸೋಣ, ಶಕ್ತಿಯನ್ನು ತುಂಬೋಣ ಹೇಳುವಂತ ಮಧುಭಲಾಶೆ ಭಗವಂತಂದು. ಹಾಗೆ ಈ ಮುರಳಿ ಅದಕ್ಕೆ ಸಂಬಂಧಪಟ್ಟಿದ್ದು. ಮುರಳಿ ಹೆಡ್ಡಿಂಗ್ 15/3/1988. ಗಣೇಶನ ಹಬ್ಬವನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಎದುರುಗಡೆ ಕೂತ್ಕೊಳ್ಳಿ. ಆವಾಗ ಮುರಳಿ ಅರ್ಥ ಆಗ್ತದೆ ನಿಮ್ಗೇನು ಅಂತ. ಅಣ್ಣವ್ರೆ, ನಮ್ಮನ್ನೇ ಒಯ್ದ್ಬಿಟ್ಟು ಸಾರ್ವಜನಿಕ ಗಣೇಶ ಪೆಂಡಲ್ ಕುಳಿಸ್ತಾರ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಆದ್ರೆ ಗಣೇಶನ ಹಬ್ಬ ಅಂತಂದ್ರೆ ಏನು, ಅದರ ರಹಸ್ಯ ಏನು, ಈ ಮುರಳಿಗೂ ಅದಕ್ಕೆ ಏನು ಸಂಬಂಧ ಹೇಳುದು ಎಳೆ ಎಳೆಯಾಗಿ ಭಗವಂತ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ. ಮುರಳಿಯ ಹೆಡ್ಡಿಂಗ್ ಆಗಿದೆ, ನೈ ದುನಿಯಾ ಕಿ ತಸ್ವೀರ್ ಕಾ ಆಧಾರ್ ವರ್ತಮಾನ ಶ್ರೇಷ್ಠ ಬ್ರಾಹ್ಮಣ ಜೀವನ್. ಹೊಸ ಪ್ರಪಂಚದ ಒಂದು ಮುಖ, ಅದಕ್ಕೆ ಒಂದು ಆಧಾರ ವರ್ತಮಾನ ಸಮಯದ ಶ್ರೇಷ್ಠ ಬ್ರಾಹ್ಮಣ ಜೀವನ. ಅಂದ್ರೆ ಭವಿಷ್ಯದಲ್ಲಿ ನೀವೇನಾಗ್ತೀರಿ, ಯಾವ ದೇವತೆಗಳಾಗ್ತೀರಿ, ಯಾವ ರ್ಯಾಂಕ್ ಅನ್ನ ಪಡ್ಕೊಳ್ತೀರಿ, ಯಾವ ಪೋಸ್ಟ್ ಅನ್ನ ಪಡ್ಕೊಳ್ತೀರಾ, ಅದರ ಆಧಾರ ವರ್ತಮಾನ ಸಮಯದ ಶ್ರೇಷ್ಠ ಬ್ರಾಹ್ಮಣ ಜೀವನ. ಲೌಕಿಕದಲ್ಲೂ ನಾವು ನೋಡ್ತೀವಿ, ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಸ್ಕೂಲಿಗೆ ಹೋಗ್ತಾ ಇದ್ರೆ, ಫಸ್ಟ್ ರ್ಯಾಂಕ್ ಬರ್ತಾ ಇದ್ರೆ, ಚೆನ್ನಾಗಿ ಹೋಮ್ವರ್ಕ್ ಅನ್ನ ಮಾಡ್ತಾ ಇದ್ರೆ, ಇವನು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಉನ್ನತ ಹುದ್ದೆಯನ್ನು ಪಡೆದುಕೊಳ್ತಾರೆ. ತಾಯಿ ತಂದೆ ಶಿಕ್ಷಕರು ಮತ್ತು ಶಾಲೆಯ ಹೆಸರನ್ನ ಪ್ರಸಿದ್ಧಿ ಮಾಡ್ತಾರೆ ಹೇಳುವಂಥದ್ದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಆವಾಗಲೇ ಗೊತ್ತಾಗ್ತದೆ. ಅಂದರೆ ಆ ಭವಿಷ್ಯದಲ್ಲಿ ಆಗುವಂತಹ ಒಂದು ಪೋಸ್ಟಿಗೆ ಪುರುಷಾರ್ಥ ಪ್ರಯತ್ನ ಮತ್ತು ಕರ್ಮವನ್ನ ನಾನು ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ ಆತ್ಮೀಯರೇ. ಆದರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಅಲ್ಲ ತುಂಬಾನೇ ವ್ಯತ್ಯಾಸ ಇದೆ. ಏನದು? ಅಲ್ಲಿ ನಾನು ಏನಾಗ್ಬೇಕು ಹೇಳುವಂತ ಭವಿಷ್ಯವನ್ನ ನನ್ನ ಮನಸ್ಸಿನಲ್ಲಿ ನಾನು ಕಲ್ಪನೆಯನ್ನ ಮಾಡಿಕೊಂಡು, ನಮ್ಮ ಪ್ರಪಂಚದಲ್ಲಿರುವಂತ ನನ್ನ ಆಯ್ಕೆಯನ್ನು ನಾನು ಸ್ವೀಕಾರ ಮಾಡಿಕೊಂಡು, ಅದರ ಆಧಾರದಲ್ಲಿ ನಾನು ಆಗುವಂತ ಪ್ರಯತ್ನವನ್ನ ಮಾಡ್ತೀವಿ. ಎಷ್ಟೋ ಜನ ಮಾತೆಯರು, ತಾಯಂದಿರು, ಅಕ್ಕಂದಿರು ಚೆನ್ನಾಗಿ ಜಾಬ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿಕ್ಷಣವನ್ನ ಮಾಡ್ತಾರೆ, ಫಸ್ಟ್ ರ್ಯಾಂಕ್ ಬಂದ್ಬಿಡ್ತಾರೆ. ಇನ್ನೇನು ಜಾಬಿಗೆ ಹೋಗ್ಬೇಕು ಹೇಳೋದ್ರೊಳಗಡೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ಮದುವೆ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಪಾತನೇ ತೊಳಿದಿದ್ದು, ಇಷ್ಟು ಕಷ್ಟಪಟ್ಬಿಟ್ಟು ಇಂಜಿನಿಯರಿಂಗ್ ಯಾಕೆ ಓದ್ಬೇಕಿತ್ತು ಅಂತ. ಅಂದ್ರೆ ಅಲ್ಲಿ ನಿಮ್ಮ ಆ ಒಂದು ಕರ್ಮದ ಫಲದ ಯೋಚನೆ ಮತ್ತು ಯೋಜನೆ ಸಾಕಾರ ಆಗಬಹುದು, ಆಗದೇನು ಇರಬಹುದು. ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಈಗ ಇಲ್ಲಿ ಅಲ್ಲಿ ಆಯ್ಕೆ ನಿಮ್ಮ ಕೈಯಲ್ಲಿ, ಪುರುಷಾರ್ಥ ನಿಮ್ಮ ಕೈಯಲ್ಲಿ, ಪ್ರಯತ್ನ ನಮ್ಮ ಕೈಯಲ್ಲಿ, ನಿಮ್ಮ ಕೈಯಲ್ಲಿ ಇರ್ತದೆ. ಇಲ್ಲೂ ಇದೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮ್ಮ ಕೈಯಲ್ಲಿ ಇಲ್ಲ. ಅಂದ್ರೆ ಭಗವಂತ ಸುಂದರವಾದ ಮಾತೇ, ಗಣೇಶನ ಹಬ್ಬಕ್ಕೆ 10ನೇ ತಾರೀಕಿಗೆ ಗಣೇಶನ ಹಬ್ಬ. ಇವತ್ತೆಷ್ಟು? 3ನೇ ತಾರೀಕು.
ಇನ್ನೆಷ್ಟು ದಿನ ಇದೆ? 7 ದಿನ ಇದೆ. ಗಣೇಶನ ಹಬ್ಬದ 7 ದಿನದ ಮೊದಲು ಗಣೇಶ ಹೇಗಿರ್ತಾನೆ ಹೇಳೋದನ್ನು ಮುರಳಿಯಲ್ಲಿ ಹೇಳಿದ್ದಾರೆ. ಎಷ್ಟು ಸುಂದರವಾದ ಮಾತು. 10ನೇ ತಾರೀಕಿಗಲ್ಲ, 10ನೇ ತಾರೀಕಿಗೆ ಅವನು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಆಗುವ 7 ದಿನ ಮೊದಲು ಇವತ್ತು ಗಣೇಶ ಹೇಗಿದ್ದಾನೆ. ಎಷ್ಟು ಸುಂದರವಾದಂಥ ಮಾತು. ಇನ್ನು ರೆಡಿ ಆಗ್ಲಿಲ್ಲ ಗಣೇಶ, ಗುಡಿಗಾರನ ಕೈಯಲ್ಲಿ ರೆಡಿ ಆಗ್ತಾ ಇದ್ದಾನೆ. ನಮ್ಮ ಮನೆಯಿಂದ 4 ಮನೆ ಆ ಕಡೆಗೆ ಹೋದ್ರೆ ಗಣೇಶ ಮಾಡುವಂತ ಒಂದು ಗುಡಿಗಾರನ ಮನೆ ಇದೆ. ಜೇಡಿ ಮಣ್ಣಿನಿಂದ ಏನ್ ಮಾಡ್ತಾರೆ, ಗಣೇಶನನ್ನು ರೆಡಿ ಮಾಡ್ತಾರೆ. ಯಾವಾಗ ಆರಂಭ ಆಗಿದೆ? ಸುಮಾರು ಜೂನ್ ತಿಂಗಳಲ್ಲೇ ಆರಂಭ ಆಗಿದೆ. ಮಣ್ಣನ್ನ ತಂದು ಅದನ್ನ ಹದ ಮಾಡಿ, ಇಲ್ಲಿ ನೋಡಿ ಯಾವ ಗಣೇಶನ ಮಾಡಬೇಕು, ಯಾವ ಸೈಜಿಗೆ ಮಾಡಬೇಕು, ಯಾವ ರೇಟಿಗೆ ಸೇಲ್ ಮಾಡಬೇಕು, ಎಷ್ಟು ಸುಂದರವಾಗಿರಬೇಕು, ಅದು ಎಷ್ಟು ದಿನ ಇಡ್ತಾರೆ, ಯಾರ ಮನೆಗೋಸ್ಕರ ನಾನು ಈ ಗಣೇಶನ್ ರೆಡಿ ಮಾಡ್ತಾ ಇದ್ದೇನೆ ಹೇಳುವಂಥದ್ದು ಗಣೇಶನಿಗೆ ಗೊತ್ತಿದೆಯೋ ಮಣ್ಣಿಗೆ ಗೊತ್ತಿದೆಯೋ? ಯಾರಿಗೆ ಗೊತ್ತಿದೆ? ಮಾಡುವಂತ ಗುಡಿಗಾರನಿಗೆ ಗೊತ್ತಿದೆ. ಅವನಿಗೆ ಗುಡಿಗಾರ ಅಂತ ನಾವು ಹೇಳ್ತೀವಿ. ನೀವು ಬೆಂಗಳೂರು ಭಾಷೆಯಲ್ಲಿ ಬೇರೆ ಕಡೆಗೆ ಏನ್ ಹೇಳ್ತಾರೋ ಗೊತ್ತಿಲ್ಲ, ನಾವು ಗುಡಿಗಾರ ಅಂತ ಹೇಳ್ತೇವೆ. ಗುಡಿಗಾರ ಅಂತಂದ್ರೆ ಗುಡಿಯನ್ನು ನಿರ್ಮಾಣ ಮಾಡುವಂಥವನು ಅಂತ. ಹಾಗೆ ನಮ್ಮ ಜೀವನವನ್ನ ನಿರ್ಮಾಣ ಮಾಡುವಂತಹ ಕಲಾಕಾರ, ಆರ್ಟಿಸ್ಟ್ ಯಾರು? ಭಗವಂತ. ಅವನ ಕೈಯಲ್ಲಿ ನಾವಿವತ್ತು ಕೊಟ್ಟಿದ್ದೀವಿ ಮೂರ್ತಿ ಆಗಬೇಕು ಅಂತ. ಅವನು ನಿಧಾನಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ನಾವು ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಪ್ರತಿದಿನ ಅವ್ರು ಗಣೇಶನ ಹಬ್ಬ ಅಂತ ಗಣೇಶನ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದ್ಸಲ, ಬರ್ಬೇಕಾದ್ರೆ ಒಂದ್ಸಲ ಏನ್ ಮಾಡೋದು, ನೋಡ್ಕೊಂಡು ಬರೋದು ಎಷ್ಟು ಗಣೇಶ ಆಗಿದೆ ಅಂತ. ನಮ್ಗೆ ಅವಾಗ ಗೊತ್ತೇ ಆಗ್ತಿರ್ಲಿಲ್ಲ ಗಣೇಶ ಆದಾಗ ಯಾವ ಬಣ್ಣ ಕೊಡ್ತಾರೆ, ಏನ್ ಮಾಡ್ತಾರೆ, ನಿಧಾನ ಆಗ್ತಾ 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 ಲಾಸ್ಟಿಗೆ ಅವ್ರು ಸೇಲ್ ಮಾಡ್ಲಿಕ್ಕೆ ಇತ್ತಲ್ಲ, ಲಾಸ್ಟ್ ಸೇಲ್ ಮಾಡ್ಬೇಕಾದ್ರೂ ಕೂಡ ಅವ್ರು ಬಂದ ಮೇಲೆ ದುಡ್ಡು ಕೊಟ್ಬಿಟ್ಟು ಖರೀದಿ ಮಾಡಿದ ಮೇಲೆ ಆಮೇಲೆ ದೃಷ್ಟಿ ಕೊಟ್ಬಿಟ್ಟು ದುಡ್ಡು ಕೊಟ್ಟಿರೋ ಆಧಾರದ ಮೇಲೆ ಶೃಂಗಾರ ಮಾಡಿ ಕಳಿಸ್ಬಿಡ್ತಾನ. ಕೊಡೋದಲ್ಲಿ 100 ರೂಪಾಯಿ ಕಡಿಮೆ ಆಗ್ಬಿಟ್ರೆ 2 ಐಟಮ್ ಕಡಿಮೆ. ಚೆನ್ನ ಸ್ವಲ್ಪ ದುಡ್ಡು ಸ್ವಲ್ಪ ಹೆಚ್ಚಿಗೆ ಕೊಟ್ಬಿಟ್ಟು ಏನಾಗ್ತದೆ, 2 ಐಟಮ್ ಜಾಸ್ತಿ ಇರ್ತದೆ. ಕಿವಿಗೆ ಮತ್ತೊಂದು ಮಗದೊಂದೆಲ್ಲ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಕೊಡ್ತಾರೆ. ಇನ್ನು ಫ್ರೀ ಇದ್ದರೆ ಸ್ವಲ್ಪ ಎಕ್ಸ್ಟ್ರಾ ಸಿಗ್ತದೆ, ಅವ್ರು ಸ್ವಲ್ಪ ಬ್ಯೂಸಿ ಇದ್ದರೆ ಕಡಿಮೆ ಆಗ್ಬಿಡ್ತದೆ. ಹಿಂಗೆಲ್ಲ ಇದೆ ವಿಷಯಗಳು. ಓಕೆನಾ? ಇನ್ನು ತುಂಬಾ ದುಡ್ಡು ಜಾಸ್ತಿ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂತ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ದೃಷ್ಟಿ ಕೊಟ್ಬಿಟ್ಟು ಇಟ್ಬಿಡ್ತಾರೆ. ಹಾಗೆ ನೀವು ಕೊಡುವಂತ ಧನದ ಆಧಾರದ ಮೇಲೆ ಆ ಸೌಂದರ್ಯ ಹೇಳುವಂಥದ್ದು ಗುಡಿಗಾರನ ಕೈಯಲ್ಲಿ ಇರ್ತದೆ. ಅವನು ದೃಷ್ಟಿ ಕೊಟ್ಟ ಮೇಲೆ ಪ್ರತಿಷ್ಠಾಪನೆ ಆಯ್ತು ಅಂತ ಲೆಕ್ಕ ಮೂಲವಾಗಿ. ಅದಾದ್ಮೇಲೆ ಅದನ್ನ ಅಲ್ಲಾಡಿಸುವಂಗಿಲ್ಲ. ಪೂಜೆ ಎಲ್ಲ ಮುಗಿದು 5 ದಿವಸನೋ 10 ದಿವಸನೋ 3 ದಿನ ಇಟ್ಟಿಟ್ಟು ಬಿಟ್ಟು ನಿಮ್ದು ಕೊನೆಯ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಕೊನೆಯ ಒಂದು ವಿಸರ್ಜನಾ ಪೂಜೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಾಡಿಸಿದಾಗ್ಲೇ ಏನಾಯ್ತು, ಅದು ಮೂರ್ತಿ ಶಕ್ತಿ ಮುಗೀತು ಅಂತ ಲೆಕ್ಕ. ಇವತ್ತು ಪುರ್ಸತ್ತು ಇರಲ್ಲ ಬಿಡಿ. ಇವತ್ತು ಬೆಂಗಳೂರು ಅಂತ ಊರುಗಳನ್ನ 4 ತಿಂಗಳ ಮೊದ್ಲೇನೆ ಗಟರ್ ಪಕ್ಕದಲ್ಲಿ ಗಣೇಶನ ಇಟ್ಟಿರ್ತಾರೆ, ಅದು ಬೇರೆ ವಿಷಯ. ಆದರೆ ನಮ್ಮ ಊರಿನಲ್ಲಿ ನಡ್ಕೊಂಡು ಬಂದಿರೋದು ಹೇಗೆ, ಎಷ್ಟೋ ತಿಂಗಳ ಮೊದಲು, ಎಷ್ಟೋ ವರ್ಷಗಳ ಮೊದಲೇ ಹುಡುಗಾರಿಗೆ ಏನ್ ಮಾಡ್ಬೇಕಾಗುತ್ತೆ, ಹೇಳ್ಬೇಕಾಗ್ತದೆ ನಮ್ಮ ಮನೆಗೆ ಒಂದು ಬೇಕಪ್ಪ ಅಂತ. ದಿನದಿಂದ ದಿನಕ್ಕೆ ಇವಾಗ ಮೂರ್ತಿ ಸೈಜ್ಗಳು ಚಿಕ್ಕ ಆಗ್ಬಿಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಜನ ಹಣ ಕೊಡು ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಬಾವಿಗಳು ಸಿಗ್ತಾ ಇಲ್ಲ, ಬಕೆಟಲ್ಲೇ ಮುಳುಗಿಸ್ಬೇಕಾದಂತ ಅನಿವಾರ್ಯತೆ ಬಂದಿದೆ. ಅದಕ್ಕೆ ತಕ್ಕಾಗಿ ಗಣೇಶ ಚಿಕ್ಕದಾಗ್ಬಿಟ್ಟಿದ್ದಾನೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಹೊಸ ಪ್ರಪಂಚಕ್ಕೆ ಇಲ್ಲಿ 2 ವಿಷಯ ಆತ್ಮೀಯರೇ. ಒಂದು, ಹೊಸ ಪ್ರಪಂಚ ಅಂದ ತಕ್ಷಣದಲ್ಲಿ ನಮ್ಮ ಮನಸ್ಸು ಹೋಗುದು ಸತ್ಯುಗದಲ್ಲಿ ಸಿಂಹಾಸನ, ಲಕ್ಷ್ಮೀನಾರಾಯಣ, ಶ್ರೀಕೃಷ್ಣ ಹೇಳುವಂಥದ್ದು ನಾವು ಮೇಲಿಗೆ ಹೋಗ್ತೀವಿ. ಆದ್ರೆ ಮುಖ್ಯವಾಗಿ ಇರುವಂಥದ್ದು ಗಣೇಶನ ಹಬ್ಬವನ್ನು ಎದುರುಗಡೆ ಇಟ್ಕೊಂಡು ನೋಡಿ, ನಿರ್ವಿಘ್ನ ಮಾಡುವಂತ ವಿಘ್ನ ವಿನಾಶಕನಾದಂತ ಗಣೇಶ ಅವರವರ ಮನೆಗೆ ಬಂದಾಗ, ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಮಾಡ್ತೀವಿ? ಲಕ್ಷ್ಮಿ ಬರ್ಲಿ ಅಂತ. ಗಣೇಶನ್ ಯಾಕೆ ಮನೆ ಕರ್ಕೊಂಡ್ ಬರ್ತೀರಿ? ಜೀವನ ಪೂರ್ತಿ ಅಥವಾ ಆ ವರ್ಷ ನಿರ್ವಿಘ್ನವಾಗಿ ಜೀವನ ನಡೆಯಲಿ ಅಂತ. ಹಾಗೆ ಆ ಗಣೇಶನ ಮೂರ್ತಿಯನ್ನು ಮನೆಗೆ ತಂದಾಗ ನಿಮ್ಮ ಮನೆಯವರು ಸಹಿತ ತುಂಬಾ ಜನರು ಅದನ್ನ ದರ್ಶನ ಮಾಡ್ತಾರೆ. ಅದರಿಂದ ಅವರು ಪುನೀತರಾಗ್ತಾರೆ. ಅವರ ಎಷ್ಟೋ ಮನೋಭಿಲಾಷೆಗಳು ಏನಾಗ್ತವೆ, ಪೂರ್ಣವಾಗ್ತವೆ. ಹಾಗೆ ಇದೇ ಸಂಗಮ ಯುಗದಲ್ಲಿ ನಿಮ್ಮನ್ನ ಭಗವಂತ ಮುಂದೆ ಆಧಾರ ಮೂರ್ತಿಯ ರೂಪದಲ್ಲಿ, ಭಕ್ತರ ಇಚ್ಛೆ ಪೂರ್ಣ ಮಾಡುವಂತ ರೀತಿಯಲ್ಲಿ, ಭಕ್ತರ ಕಷ್ಟಗಳನ್ನು ದೂರ ಮಾಡುವಂತ ರೀತಿಯಲ್ಲಿ, ಮನಸ್ಸಿನಲ್ಲಿ ಮತ್ತು ಕಣ್ಣಲ್ಲಿ ಅಂತ ಅಳ್ತಾ ಇರುವಂತ ಆತ್ಮಗಳು ಬರ್ತಾರೆ ಮುಂದೆ. ನಿಮ್ಮ ಎದುರುಗಡೆ ಬಂದಾಗ ನಿಮ್ಮ ಮುಗುಳ್ನಾಗೆ ನಿಮ್ಮ ಶಕ್ತಿಯಿಂದ
ಮಾನಸಿಕ ಮತ್ತು ಶರೀರದ ಅಳುವಿಗೆ ಅವರಿಗೆ ಒಂದು ಪರಿಹಾರ ಸಿಕ್ಕಿಬಿಟ್ಟು ಖುಷಿಯಿಂದ ಅವರು ವಾಪಸ್ ಹೋಗ್ತಾರೆ. ಅಷ್ಟು ಯೋಗ್ಯರನ್ನಾಗಿ ನಾನು ನಿಮ್ಮನ್ನ ರೆಡಿ ಮಾಡ್ತಾ ಇದ್ದೇನೆ ಹೇಳುವಂತ ವಿಷಯವನ್ನ ಇವತ್ತಿನ ಮುರಳಿಯಲ್ಲಿ ಭಗವಂತ ಹೇಳಿದ್ದಾರೆ. ಆತ್ಮೀಯರೇ, ಇಲ್ಲಿ ಭವಿಷ್ಯ ಅಂತಂದ್ರೆ ಬಂಗಾರದ ಯುಗ ಅಲ್ಲ, ವಜ್ರ ಸಮಾನ ಯುಗ. ಇದೇ ಶರೀರದಲ್ಲಿ, ಇದೇ ಪ್ರಪಂಚದಲ್ಲಿ ಭಗವಂತನ ಈಶ್ವರಿಯ ಕಾರ್ಯದಲ್ಲಿ ವಿಶ್ವ ಕಲ್ಯಾಣಕ್ಕಾಗಿ ನಾನು ಯಾವ ರೀತಿ ಸಹಯೋಗ ಕೊಡುವಂತಹ ಸಂಕಲ್ಪ ಯೋಚನೆಯನ್ನು ನಾನು ಮಾಡಿದ್ದೇನೆ, ಅದರ ಆಧಾರದ ಮೇಲೆ ರೆಡಿ ಆಗ್ತದೆ. ಹಂಗಂದ್ರೆ ನಾನು ಯಾರಿಗೋಸ್ಕರ ಗಣೇಶನ ಮಾಡ್ತಿದ್ದೇನೋ ಅವನ್ನ ಎಷ್ಟೇ ಹಣ ಕೊಡಬಹುದು. ನಮ್ಮ ಊರುಗಳಲ್ಲಿ ಕೆಲವೊಬ್ರು ಗಣೇಶ ಬೆಳಗ್ಗೆ ತಂದ್ಬಿಟ್ಟು ಸಾಯಂಕಾಲ ಮುಗಿಸ್ಬಿಡ್ತಾರೆ, ಕೆಲವರು 5 ದಿನ ಇಟ್ಕೊಳ್ತಾರೆ, ಕೆಲವರು ಏನ್ ಮಾಡ್ತಾರೆ ಪಬ್ಲಿಕ್ ಅಂತಂದ್ರೆ ಸಾರ್ವಜನಿಕ ಗಣೇಶ ಮಾಡಿದಾಗ ದೊಡ್ಡ ಮಾಡ್ಬೇಕಾಗ್ತದೆ. ಇನ್ನು ನಮ್ಮ ಮನೆ ಪಕ್ಕದಲ್ಲಿ ಒಂದ್ ಕಡೆಗೆ 1 ವರ್ಷ ಇಡ್ತಾರೆ. ಈ ವರ್ಷ ಇಟ್ಟಿರುವಂತ ಗಣೇಶನ ಮುಂದಿನ ವರ್ಷ ಮುಗಿಸೋದು. ಅವಾಗ ಅದಕ್ಕೆ ತಕ್ಕಾಗ ಅವ್ರು ರೆಡಿ ಮಾಡ್ಬೇಕಲ್ಲ, ಮಣ್ಣಿಂದದು. ಅವಾಗ ಏನ್ ಮಾಡ್ಬೇಕಾಗತ್ತೆ, ಅದು ಗಟ್ಟಿ ಆಗ್ಬೇಕಾಗತ್ತಂದ್ರೆ 2 ತಿಂಗಳ ಮೊದಲೇ ರೆಡಿ ಮಾಡ್ಬೇಕಾಗತ್ತೆ, ಅದಕ್ಕೆ ತಕ್ಕಾಗ ಹುಡುಗಾರ ರೆಡಿ ಮಾಡ್ಬೇಕಾಗ್ತದೆ. ಹಾಗೆ ಯಾವ ಆತ್ಮ ಎಷ್ಟು ವರ್ಷದವರೆಗೆ ಈಶ್ವರಿಯ ಸೇವೆಯನ್ನ 5000 ವರ್ಷದಲ್ಲೂ ಎಷ್ಟು ಪ್ರಮಾಣದಲ್ಲಿ ಬೇಹದ್ದಿನಲ್ಲಿ ಮಾಡಬೇಕಾಗ್ತದೆ ಹೇಳುವಂತಹ ಯೋಚನೆ ಭಗವಂತನ ಕೈಯಲ್ಲಿರ್ತದೆ. ಆದರೆ ಅದರ ಮೂಲವಾದಂತ ಕೀಲಿಕೆ ನಿಮ್ಮಲ್ಲಿದೆ. ದಯವಿಟ್ಟು ನಿಮ್ಮ ಜೀವನದಲ್ಲಿ ಬಾಬಾ ನಾನು ಬಂಧನದಲ್ಲಿದ್ದೇನೆ, ನಾನು ಮಾತೆ ಆಗಿದ್ದೇನೆ, ಸಂಸಾರದಲ್ಲಿದ್ದೇನೆ, ಸಂಸಾರ ನಡಿಬೇಕು ಅಂತ ಯಾವಾಗಲೂ ಸಂಕಲ್ಪವನ್ನ ಮಧ್ಯದಲ್ಲಿ ತರಬೇಡಿ. ನಿಮ್ಮ ಭವಿಷ್ಯಕ್ಕೆ ನೀವೇ ಏನ್ ಮಾಡ್ತೀರಿ, ಕಾಲ ಮೇಲೆ ಕಲ್ಲು ಹಾಕೊಂಡ್ಬಿಡ್ತೀರಿ. ನೀವು ಸಂಕಲ್ಪವನ್ನ ಮಾಡಿದಿದ್ರೆ ಖಂಡಿತವಾಗ್ಲೂ ಆ ವಿಶೇಷತೆಯನ್ನು ತುಂಬಿಸುವಂತ ಕೆಲಸವನ್ನ ಯಾರು ಮಾಡ್ತಾರೆ, ಭಗವಂತ ಮಾಡ್ತಾರೆ. ಇವತ್ತು ನಾವು ಆ ಗುಡಿಗಾರನ ಕೈಯಲ್ಲಿ ರೆಡಿ ಆಗಿರುವಂತ ಗಣೇಶನನ್ನ ತೆಗೆದುಕೊಂಡು ಮನೆಗೆ ಹೋಗ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ತೀವಿ, ದೇವರು ಹೇಳುವಂತ ಮನೋಭಾವ. ಆದರೆ ಆತ್ಮೀಯರೇ, ಮೂಲವಾಗಿ ನೋಡಿ ಅದೇನದು, ಮೂಲ ವಸ್ತು ಯಾವುದು? ಕೆರೆಯ ಮಧ್ಯದಲ್ಲಿ, ಬಾವಿಯ ಮಧ್ಯದಲ್ಲಿ ಇರುವಂತ ಕೊಳಿತಾ ಇರುವಂತಹ ಮಣ್ಣದು, ದುರ್ವಾಸನೆ ಬರ್ತಾ ಇರುವಂತಹ ಜೇಡಿ ಅಂಟಂಟ ಮಣ್ಣು. ಅದನ್ನ ಮುಟ್ಟಿದ್ರೆ ಕೈಗೆ ಮೆತ್ಕೊಳ್ತದೆ. ಅಂತಹ ಮೂಲ ಸ್ವರೂಪದಲ್ಲಿರುವಂತಹ ಆ ಮಣ್ಣನ್ನ ತಂದು ಗುಡಿಗಾರನ ವಿಶೇಷತೆಯಿಂದ, ಮೂರ್ತಿಯ ವಿಶೇಷತೆಯಲ್ಲ, ಯಾರು ತೆಗೆದುಕೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ತಿದಾರೋ ಮಾಲೀಕ ಅವನ ವಿಶೇಷತೆಯಲ್ಲ ಆತ್ಮೀಯರೇ. ಅಥವಾ ಯಾರು ಅಲ್ಲಿ ಏನ್ ಮಾಡ್ತಾರೆ, ಪೂಜೆ ಮಾಡುವಂತ ಬ್ರಾಹ್ಮಣನಾಗ್ಲಿ ಅಥವಾ ಗಣಪತಿಯನ್ನು ಮುಳುಗಿಸ್ಬೇಕು ಅಂತ ಮಾಡುವಂತ ಡ್ಯಾನ್ಸ್ ಮಾಡುವಂತ ವ್ಯಕ್ತಿಯ ವಿಶೇಷತೆ ಅದಲ್ಲ. ಆ ಕೊಳಿತು ನಾರ್ತಾ ಇರುವಂತ ಆ ಮಣ್ಣನ್ನ ಮನೆಯಲ್ಲಿ ತಂದು ಅದನ್ನ ಸ್ವಚ್ಛ ಮಾಡಿ ಅದಕ್ಕೊಂದು ಆಕಾರವನ್ನ ಕೊಟ್ಟು ತಿಂಗಳಾನಗಟ್ಲೆ ಅದರ ಜೊತೆಗೆ ಇದ್ದು ಅದನ್ನ ಹೇಗೆ ಶೃಂಗಾರ ಮಾಡ್ಬೇಕಂತ ಯೋಚನೆ ಮಾಡಿ ತನ್ನ ಜಾಣ್ಮೆಯ ವಿಶೇಷತೆಯನ್ನು ಅದರಲ್ಲಿ ತುಂಬಿ ಸುಂದರವಾದಂತ ಮಹಿಮಾಯೋಗ್ಯ ಒಂದು ಆಕಾರವನ್ನು ಮಾಡಿದಾಗ ನಾವು ನೀವೆಲ್ಲರೂ ಕೂಡ ಭಕ್ತಿ ಮಾರ್ಗದಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಟೆಂಟ್ ಮಾಡೋದೇನು, ಶೃಂಗಾರ ಮಾಡೋದೇನು, ಹೂವು ಹಾಕೋದೇನು, ಅಗರಬತ್ತಿ ಬೆಳೆಸೋದೇನು, ಆರತಿ ಬೆಳೆಸೋದೇನು, ವೆರೈಟಿ ತಿಂಡಿಗಳನ್ನ ಮಾಡೋದೇನು, ದೇವರೇ ಅಂತ ಕಣ್ಣೀರಲ್ಲಿ ಅಳೋದೇನು, ಸ್ನಾನ ಮಾಡೋದೇನು, ಪವಿತ್ರವಾಗೋದೇನು, ಅಷ್ಟು ನಾವು ಯೋಗ್ಯರಾಗ್ತೀವಿ. ಹಾಗಿದ್ದ ಆತ್ಮೀಯರೇ, ಇದೆಲ್ಲ ಯಾರ್ದು, ಯಾರ ಮಹಿಮೆ? ಮಣ್ಣಿನ ಮಹಿಮೆನ, ಗಣೇಶನ ಮಹಿಮೆನ? ಮಕ್ಕಳೇ ನೀವೇ. ಹಾಗಿದ ಮೇಲೆ ಈ ವರ್ಷ ಬರುವಂತ ಈ ಗಣೇಶನ ಹಬ್ಬಕ್ಕೆ ಮಾನಸಿಕವಾಗಿ ನಾವು ಹೇಗೆ ರೆಡಿ ಆಗಬೇಕು, ಹೇಗೆ ಇವತ್ತು 7 ದಿನ ಮೊದಲು ಗುಡಿಗಾರನ ಕೈಯಲ್ಲಿ ಗಣೇಶನಾಗಿದ್ದೇವೋ ಹಾಗೆ ನೀವತ್ತಾಗಿದ್ದೀವಿ. ಇನ್ನು ನಿಮ್ಮಲ್ಲಿ ಸ್ಪಷ್ಟತೆ ಬಂದಿಲ್ಲ. ನಾನು ನಿನ್ನೆ ಬೈಕಲ್ಲಿ ಬರ್ಬೇಕಾದ್ರೆ ನೋಡ್ತಾ ಇದ್ದೆ, ಗಣೇಶ ರೆಡಿ ಆಗಿದ್ದಾನೆ. ಕೆಲವೊಂದು ಗಣೇಶಕ್ಕೆ ಇನ್ನು ಏನಾಗಿದ್ದಾನೆ, ಒರಿಜಿನಲ್ ಫಾರ್ಮಲ್ಲ ಮಣ್ಣಲ್ಲೇ ಇದೆ. ಇನ್ನು ಕೆಲವರಿಗೆ ಬರೀ ವೈಟ್ ಮಾತಿದೆ, ಇನ್ನು ಕೆಲವೊಂದಕ್ಕೆ ರೆಡಿ ಮಾಡಿದ್ದಾರೆ, ಇನ್ನು ಕೆಲವೊಂದು ರೆಡಿ ಆಗ್ಲಿಲ್ಲ, ಇನ್ನು ಕೆಲವೊಂದು ದೃಷ್ಟಿ ಮಾತು ಕೊಟ್ಟು ಬೇರೆ 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 ಹಂತದಲ್ಲಿದ್ದಾವೆ ಗಣೇಶಗಳು. ಅರ್ಥ ಆಯ್ತಾ? ಹಾಗೆ ನಾವು ಕೂಡ ಭಗವಂತನ ಕೈಯಲ್ಲಿ ನಿರ್ವಿಘ್ನ ಪ್ರಪಂಚವನ್ನ ತರಲಿಕ್ಕೆ, ಸುಂದರವಾದಂತ ಸ್ವರ್ಗವನ್ನ ತರಲಿಕ್ಕೆ ಭಗವಂತನ ಕೈಯಲ್ಲಿ ಇರುವಂತ ಒಂದು ಸುಂದರವಾದಂತ ಆಕೃತಿಗಳು, ಒಂದು ಮನೆಯಲ್ಲಿ ಇರುವಂತ ಗುಡಿಗಾರನ ಕೈಯಲ್ಲಿ ಬೆಳೆದಿರುವಂತಹ ಮೂರ್ತಿಗಳು 50-100 ಮೂರ್ತಿಗಳಾಗಿ 2-3 ತಿಂಗಳಿಂದ ಬೇರೆ ಬೇರೆ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಆಗ್ತಾ
ಅವರ ಭಕ್ತರ ಇಷ್ಟಗಳನ್ನು ಪೂರ್ಣ ಮಾಡ್ತವೆ. ಹಾಗೆ ಒಬ್ಬ ತಂದೆ ವಿಶ್ವದಾದ್ಯಂತ ಇರುವಂತ ಎಷ್ಟೋ ಜೇಡು ಮಣ್ಣಿನಿಂದ ಕೊರತು ನಾಡ್ತಾ ಇರುವಂತ ಮಕ್ಕಳನ್ನ ಆ ಸ್ಥಳಕ್ಕೆ ಸ್ವತಃ ಬಂದು ಎಲ್ಲಿ ಬರ್ತಾನೆ? ನೆನೆದವರ ಮನದಲ್ಲಿ. ಯಾರು ನಾನು ಈ ರೀತಿ ಯೋಗ್ಯನಾಗ್ಬೇಕು ಹೇಳುವಂತ ಇಚ್ಛೆಯನ್ನು ಇಟ್ಕೊಂಡಿದ್ದಾರೋ, ಆ ಸುಖವನ್ನ ಅನುಭವಿಸ್ತಾ ಇದ್ದಾರೋ, ತನ್ನ ಜೀವನವನ್ನ ಕಲಿಯುಗದ ಅಂತಿಮದಲ್ಲಿ ಕುಳಿತಾ ಇರುವಂತ ತನ್ನ ಜೀವನವನ್ನ ಭಗವಂತನ ಮೇಲೆ ನಂಬಿಕೆ ವಿಶ್ವಾಸ ನಿಶ್ಚಯವನ್ನ ಇಟ್ಟು ಅರ್ಪಣೆಯನ್ನ ಮಾಡಿದಾರೋ ಅಂತವರನ್ನ ಆಯ್ಕೆ ಮಾಡಿ ಅವರ ಮನೋಭಾವದ ಆಧಾರದ ಮೇಲೆ ರೆಡಿ ಮಾಡ್ತಾ ಇದ್ದೇನೆ. ಅಂದ್ರೆ ಆರಂಭದ ಸಂಕಲ್ಪವನ್ನು ಹೇಳ್ತಾ ಇದ್ದಾರೆ ಬಾಬಾ. ನಾವಿವತ್ತೇನ್ ಮಾಡ್ತಿದ್ವಿ? ಬಾಬಾ ನಾನ್ ಚೆನ್ನಾಗಿದ್ದು ಸಾಕು, ನಮ್ಮ ಮಕ್ಕಳು ಚೆನ್ನಾಗಿದ್ದು ಸಾಕು, ನಮ್ಮ ಮನೆಯವ್ರು ಚೆನ್ನಾಗಿದ್ದು ಸಾಕು, ಊನವ್ರು ಚೆನ್ನಾಗಿದ್ದು ಸಾಕು. ಹೀಗೆ ನೀವು ಮಾಡಿದ್ರೆ 12ವರೆ ಗಣೇಶನನ್ನ ತಂದು ಪೂಜೆಯನ್ನ ಮಾಡಿ ಅವರ ಮನೆಯವರು ಮಾತ್ರ ಒಬ್ಬಟ್ಟು ಕಡುಬು ಎಲ್ಲ ಮಾಡಿ ಹೊಟ್ಟೆ ತುಂಬಾ ತಿಂದು 2ವರೆಗೆ ಬಕೆಟಲ್ಲಿ ಮುಳುಗಿಸಿಬಿಟ್ಟೆ ಗಣೇಶಂದು. ಶ್ರೀ ಗಣೇಶನ ಹಬ್ಬ ಮುಗುದೇ ಹೋಯ್ತು. ನಾನು ನಮ್ಮ ಮನೆಯವರು ಕೊರೋನಾನಪ್ಪ ಬೇಗ ಬೇಗ ಮುಗಿಸ್ಬಿಡ್ಬೇಕು, ಪಟಾಕಿ ಹೊಡಿಲಿಕ್ಕೂ ಕೂಡ ಬೇಡ ಅಂತ ಗೌರ್ಮೆಂಟ್ನವ್ರು ಹೇಳಿದ್ದಾರೆ, ನಿಮಗೆ ಪೂಜೆ ಆಗೋದು ಅಷ್ಟೇ ಆತ್ಮೀಯರೇ. ಅರ್ಥ ಆಯ್ತಾ? ವಿಶ್ವಕ್ಕೆಲ್ಲ ನಾನು ಏನ್ ಮಾಡ್ಬೇಕು? ಸೇವೆಯನ್ನು ಮಾಡಬೇಕು ಅನ್ನುವಂತ ಮನೋಭಾವ ಇದ್ರೆ ತುಂಬಾ ಜನ ಸೇರಿ ದೇಣಿಗೆಯನ್ನ ಸೇರಿಸಿ ತೆಗೆದುಕೊಂಡು ಹೋಗಿ ಕರ್ಕೊಂಡು ಹೋಗ್ಬೇಕಾದ ದೊಡ್ಡ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ವಾರಗಟ್ಲೆ ತಿಂಗಳಾನ್ಗಟ್ಲೆ 6 ತಿಂಗಳಗಟ್ಲೆ ಪೂಜೆಯನ್ನ ಮಾಡಿ ಆಮೇಲೆ ದೊಡ್ಡ ಯಾವ್ದಲ್ಲಿ ಮೆರವಣಿಗೆಯಲ್ಲಿ ತಗೊಂಡು ಹೋಗ್ಬಿಟ್ಟು ಗಣಪತಿ ಬಾಪ್ಪ ಮೋರಯ್ಯ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಡ್ತಾರೆ? ಮುಳುಗಿಸ್ಬಿಡ್ತಾರೆ. ಇನ್ನು ಕೆಲವೊಂದು ಗಣಪತಿಗಳು ಹೆಂಗಿರ್ತವೆ ಅಂತಂದ್ರೆ ಕಲ್ಲಿನಿಂದ ಪ್ರತಿಷ್ಠಾಪನೆ ಆಗಿರುವಂತಹ ಮೂರ್ತಿಗಳು ವರ್ಷಾನುಗಟ್ಲೆ ದೇವಸ್ಥಾನದಲ್ಲಿ ಏನ್ ಮಾಡ್ತವೆ? ಭಗವಂತನ ಕಾರ್ಯಕ್ಕೆ ಭಕ್ತರ ಮತ್ತು ಮನುಷ್ಯಾತ್ಮರ ಇಷ್ಟವನ್ನ ಪೂರ್ಣ ಮಾಡಲಿಕ್ಕೆ ನಿಮಿತ್ತವಾಗಿರುವಂತ ಆಧಾರ ಮೂರ್ತಿಗಳಾಗಿರ್ತವೆ. ಅದಕ್ಕೆಲ್ಲ ಕಾರಣ ಏನು? ಇದೆಲ್ಲ ನಿಮ್ಮದೇ ನೆನಪಿನಾರ್ಥ ಹೇಳುವಂತ ಒಂದು ಗಣೇಶನ ಹಬ್ಬದ ಒಂದು ರಹಸ್ಯವನ್ನ ಎಳೆಯಾಗಿ ಬಾಬಾ ಸುಂದರವಾಗಿ ಕಾವ್ಯದ ರೂಪದಲ್ಲಿ ಏನ್ ಮಾಡಿದ್ದಾರೆ? ವರ್ಣನೆ ಮಾಡಿದ್ದಾರೆ ಈ ಒಂದು ಮುರಳಿಯಲ್ಲಿ. ಅದನ್ನು ಕೇಳ್ತಾ ಹೋಗಿ, ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ, ಅಣ್ಣವ್ರೆ ಕ್ಲಾಸ್ ಚೆನ್ನಾಗಿತ್ತು ಅಂತ ಸರ್ಟಿಫಿಕೇಟ್ ಕೊಡಬೇಡಿ, ಜೀವನದಲ್ಲಿ ಧಾರಣೆ ಮಾಡಿ ಮತ್ತು ಆ ಮೂಲಕ ಅವೇನ್ ಮಾಡ್ಬೇಕಾಗ್ತದೆ? ಶ್ರೀ ಗಣೇಶನ ಚತುರ್ಥಿಯನ್ನ ಅವೇನ್ ಮಾಡ್ಬೇಕಾಗ್ತದೆ? ಆಚರಣೆಯನ್ನ ಮಾಡ್ಬೇಕಾಗ್ತದೆ. ಗೌರಿಗೆ ಇಷ್ಟವಾದಂತಹ ಮಗ ಯಾರು? ಡೊಳ್ಳೊಟ್ಟೆ ಗಣೇಶ. ಗಣೇಶನೇ ಊಟ ಅಂದ್ರೆ ತುಂಬಾ ಇಷ್ಟ. ಅದಕ್ಕಾಗಿ ಬ್ರಾಹ್ಮಣರಿಗೆ ಬಹುಜನ ಪ್ರಿಯರು ಅಂತ ಹೇಳ್ತಾರೆ. ಅದಕ್ಕೆ ಏನು ಸೇವಾ ಕೇಂದ್ರಗಳಲ್ಲಿ ಬ್ರಹ್ಮ ಭೋಜನ ಮಾಡಿದಾಗ ವೆರೈಟಿ ಮಾಡೋದು ಬ್ರಹ್ಮ ಭೋಜನಗಳು. ಬಾಬಾ ಎಲ್ಲ ಆತ್ಮಕ್ಕೆ ಭೋಜನಗಳನ್ನ ಹೇಳಿದ ಶರೀರಕ್ಕೆ ಭೋಜನ ಮಾಡೋದು ತಿನ್ನೋದು ಇದೇ ಆಗ್ಬಿಟ್ಟಿದೆ ನಮ್ಮ ಕೆಲಸಗಳು. ಸಂಗಾರ ಮಾಡೋದೇನು, ಭೋಜನ ಮಾಡೋದೇನು, ತಿನ್ನೋದೇನು, ಆಮೇಲೆ ನೆಕ್ಸ್ಟ್ ಡೇ BP ಶುಗರ್ ಇಂದ ಹಾಸ್ಪಿಟ್ಲಿಗೆ ಹೋಗೋದೇನು, ಇದೇ ಆಗ್ಬಿಟ್ಟಿದೆ ಆತ್ಮೀಯರೇ. ಅದೇ ಆತ್ಮಕ್ಕೆ ಭೋಜನವನ್ನ ಕೊಟ್ಟು ನೋಡಿ ಎಷ್ಟು ಸುಂದರವಾಗಿರ್ತದೆ. ಈಗ ಕೇಳೋಣ ಭಗವಂತನ ಮಹಾವಾಕ್ಯ. ಅದಕ್ಕೆ ಇವತ್ತು ಬಾಬಾ ಹೇಳ್ತಾರೆ, ಮುಂದಿನ ಶ್ರೇಷ್ಠವಾದಂತಹ ಸುಂದರವಾದಂತಹ ಒಂದು ಮೂರ್ತಿಯ ಪರಿಕಲ್ಪನೆ ನಿಮ್ಮತ್ತಿಲ್ಲ, ನಿಮ್ಮ ಅಪ್ಪನ ಹತ್ರ ಇದೆ. ಅವನ ಕೈಯಲ್ಲಿ ನಿಮ್ಮ ಜೀವನವನ್ನ ಕೊಡಿ, ಅದಕ್ಕೆ ತಕ್ಕಾಗಿ ನಾನು ರೆಡಿ ಮಾಡ್ತಾ ಇದ್ದೇನೆ. ನಾನು ಹೇಗೆ ರೆಡಿ ಮಾಡ್ತಿದ್ದೇನೆ ಅಂತ ಒಂದೊಂದು ಶಬ್ದದ ಮೂಲಕ ಹೇಳ್ತಾ ಹೋಗ್ತೇನೆ. ನೀವು ಆ ರೀತಿ ರೆಡಿ ಆಗಿದ್ದೀರಾ ಅಂತ ನಿಮಗೆ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಇಷ್ಟು ಸುಂದರವಾದ ಮಾತು ಅಂತಂದ್ರೆ ಆ ಮಣ್ಣಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ ನಾನು ಒಂದು ಇಷ್ಟು ಮಹಿಮಾಯೋಗ್ಯವಾದಂತ ಮೂರ್ತಿ ಆಗ್ತೇನೆ ಅಂತ. ಆ ಮಣ್ಣಿಗೂ ಕೂಡ ಗೊತ್ತಿರೋದಿಲ್ಲ ನನ್ನ ಕಿರೀಟಕ್ಕೆ ಇದೇ ಬಣ್ಣ ಹೊಡಿತಾರೆ ಅಂತ. ಮುಖಕ್ಕೆ ಎಷ್ಟು ಮಜಾ ಗೊತ್ತಾ? ಒಂದೇ ಗುಡಿಗಾರದಿಂದ ರೆಡಿ ಆಗಿರುವಂತಹ ಮೂರ್ತಿಗಳಲ್ಲಿ ಎಲ್ಲಾ ಮೂರ್ತಿಗಳಿಗೆ ಒಂದೇ ಬಣ್ಣ ಇಲ್ಲ. ಅದು ಆಶ್ಚರ್ಯ. ಬೇರೆ ಬೇರೆ ಕೆಲವೊಂದು ಫುಲ್ ಕೆಂಪಿದೆ, ಕೆಲವೊಂದು ಏನಾಗಿದೆ ಅಂತಂದ್ರೆ ವೆರೈಟಿ ಇದೆ. ಇನ್ನು ಕೆಲವೊಂದು ವರ್ತಮಾನ ಸಮಯದಲ್ಲಿ ಟೊಪ್ಪಿ ಹಾಕೊಂಡಿರುವಂತ ಗಣೇಶ, ವೀರಪ್ಪನ ಗಣೇಶ, ಗುರ್ಖಾ ಗಣೇಶ, ಸೆಕ್ಯೂರಿಟಿ ಗಣೇಶ, ಪೊಲೀಸ್ ಗಣೇಶ, ರಾಜಕೀಯ ಗಣೇಶ, ಎಷ್ಟು ಗಣೇಶಗಳು ರೆಡಿ ಆಗಿಬಿಟ್ಟಿದಾವೆ. ಇದಿಲ್ಲಿ ಯಾಕೆ ಅಂತಂದ್ರೆ ನಾವೇನೆ ಭಗವಂತ ರಾಜದೇವಕ್ಕೆ ಕರ್ಕೊಂಡು ಹೋಗೋದು, ಸೆಕ್ಯೂರಿಟಿ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತೀವಲ್ವ. ಅದಕ್ಕಾಗಿ ಏನ್ ಮಾಡಿದಾರೆ ಅವರು ಕೂಡ ಪಾಪ ಅವ್ರದ್ದೇನು ತಪ್ಪಿದೆ. ನಮ್ಮ ವಿಶೇಷತೆ ಅನುಸಾರದಲ್ಲಿ ನಾವೇನ್ ಮಾಡ್ತಿದ್ದೀವಿ, ನಮ್ಮ ನೆನಪಿನ ಅರ್ಥವಾಗಿ ಅವರು ಕೂಡ ಏನ್ ಮಾಡ್ತಾರೆ, ಗಣೇಶನ್ ರೆಡಿ ಮಾಡ್ತಿದ್ದಾರೆ. ಅಂದ್ರೆ ಎಂತ ಗಣೇಶ ಆಗ್ಬೇಕು ಅಂತ ನೀವು ಯೋಚನೆ ಮಾಡಿ.
ಅಷ್ಟೇನ. ಯಾರು ಟೊಪ್ಪಿ ಗಣೇಶ ಆಗಿರ್ತಾರೋ ಅವ್ರಿಗೆ ಪೂಜೆ ಮಾಡೋದಿಲ್ಲ ಆತ್ಮೀಯರೇ. ಗಣೇಶನ ಹಬ್ಬದಲ್ಲಿ ಪಕ್ಕದಲ್ಲಿ ಏನ್ ಮಾಡ್ತಾರೆ, ಶೋ ಇಡ್ಲಿಕ್ಕೆ ಇಟ್ಟಿರ್ತಾರೆ ಅಷ್ಟೇ, ಬಿಟ್ಟು ಅವ್ರಿಗೆ ಪೂಜೆ ಆಗೋದಿಲ್ಲ. ಅದಕ್ಕಾಗಿ ನೀವು ಯಾವ ಗಣೇಶ ಅಂತ ಚೆಕ್ ಮಾಡ್ಕೊಳ್ಳಿ ಮೂರಲಿಯ ಆಧಾರದಲ್ಲಿ. ನಾವು ಕೆಲವೊಂದ್ಸಲ ಏನ್ ಮಾಡ್ತಿದ್ವಿ ಗೊತ್ತಾ, ಹುಡುಗಾರ ಮನೆಗೆ ಹೋದಾಗ ಇದು ನನ್ನ ಗಣೇಶ, ಇದು ನನ್ನ ಗಣೇಶ ಮೊದಲು ಸೆಲೆಕ್ಷನ್ ಮಾಡೋದು. ನಾವ್ ಮಕ್ಳು ಹೋಗ್ತಿದ್ವಲ್ಲ 5-6 ಜನ ಇಲ್ಲ, ಓಕೆನಾ. ಅದಾದ್ಮೇಲೆ ಮೊದಲು ಸೆಲೆಕ್ಷನ್ ಬೇರೆ, ದೊಡ್ಡವ್ರು ಆಗ್ತಾ ಹೋದಾಗ ಮತ್ತೆ ವಾಪಸ್ ಹೊಸ ಗಣೇಶನ ಆಗ್ತಾ ಇರ್ತಿದ್ವಲ್ಲ ಹುಡುಗನ ಕೈಯಲ್ಲಿ, ಅವಾಗ ನಮ್ದು ಸ್ಟೈಲ್ ಚೇಂಜ್. ಈಗ ಅದು ಬೇಡ ನನಗೆ, ಇದು ಬೇಕು ಅಂತ. ಅದಾದ್ಮೇಲೆ ನಮ್ಮ ಗಣೇಶ ಅಂತ ಯಾವ್ದು ಇರ್ತದೆ, ಆ ಗಣೇಶನಿಗೆ ನಾವು ಗುಡಿಗಾನೆ ಹೋಗ್ಬಿಟ್ಟು ವಶೀಲಾತಿ ಎತ್ಬಿಟ್ಟು ನಾವು ಕೂಡ ಬಣ್ಣ ಹಚ್ಲಿಕ್ಕೆ ಶುರು ಮಾಡ್ಬಿಡ್ತಿದ್ವಿ ನಿಧಾನಕ್ಕೆ. ಅಂದ್ರೆ ಫೈನಲ್ ಟಚಿಂಗ್ ಅಲ್ಲ, ಮಧ್ಯದಲ್ಲಿ ಆ ಸುಣ್ಣ ಗಿಣ್ಣ ನಮ್ಮಮ್ಮ ಏನ್ ಮಾಡ್ತಿದ್ರು, ಅವ್ರ ಮನೇಲಿ ಕಡ್ಲೆ ಮಾಡ್ತಿದ್ರು. ಮಾತೆಯರೆಲ್ಲ ಹೋಗ್ಬಿಟ್ಟು ಅವ್ರ ಏನ್ ಮಾಡ್ತಿದ್ರು, ಕಡ್ಲೆ ತಗೊಂಡ್ ಬರೋರು. ಅವ್ರ ಜೊತೆಗೆ ನಾವು ಹೋಗ್ಬಿಟ್ಟು ಏನ್ ಮಾಡೋದು, ಅಮ್ಮನ ಹತ್ರ ಹೇಳಿಸ್ಬಿಟ್ಟು ಮಣ್ಣು ತಗೊಂಡ್ ಬರೋದು. ಮಣ್ಣು ತಗೊಂಡ್ ಬಂದ್ಬಿಟ್ಟು ಅದರಿಂದ ಇಲಿ ಮಾಡೋದು, ಆಮೇಲೆ ಆಮೆ ಮಾಡೋದು ಎಲ್ಲ ಏನ್ ಮಾಡೋದು, ನಾವೇ ನಮಗೆ ಬೇಕಾದ ಗಣೇಶನ ಮಾಡೋದಿತ್ತು. ನಮ್ಮ ಗಣೇಶ ಹೆಂಗಿರ್ತದೆ ನಿಮ್ಗೆ ಗೊತ್ತಿರ್ತದೆ, ಗುಡಿಗಾನ ಕೈಯಲ್ಲಿ ಗಣೇಶ ಹೇಗಿರ್ತದೆ ಅದು ಕೂಡ ಗೊತ್ತಿರ್ತದೆ, ಸರಿನಾ. ಅದಕ್ಕಾಗಿ ಭಗವಂತನ ಕೈಯಲ್ಲಿ ನಾವು ಗಣೇಶನಾಗಬೇಕು. ಅದು ಹೇಗೆ, आज विश्व रचता विश्व की श्रेष्ठ तकदीर बनाने वाले बाप दादा अपने श्रेष्ठ तकदीर की तस्वीर स्वरूप बच्चों को देख रहे हैं. ವಿಶ್ವವನ್ನೇ ರಚನೆ ಮಾಡುವಂತಹ ಬಾಪ್ ದಾದಾ. ಸ್ಪಷ್ಟವಾಗಿ ಕೇಳಿ, ವಿಶ್ವವನ್ನ ರಚನೆ ಮಾಡ್ತಾರೆ ಅಂದ್ರೆ ಪೂರ್ತಿ 3 ಲೋಕವನ್ನು ರಚನೆ ಮಾಡ್ತಾರೆ ಅಂತ ತಂದೆ ಮತ್ತು ತಾಯಿ ಬಾಪ್ ದಾದಾ ಅಂತ ಬರ್ತಾರೆ, ಹೇಳ್ತಾ ಇದ್ದಾರೆ. ಹಾಗೆ ವಿಶ್ವ ರಚನೆ ಮಾಡ್ತಾರೆ ಅಂತ ನನ್ನ ಮೇಲೆ, ಹಾಗೆ ಕೆಟ್ಟದನ್ನು ಕೂಡ ಬಾಬಾನೇ ಮಾಡ್ತಿದಾರ. ಇವತ್ತಿನ ದುಃಖ ಬರ್ತಾ ಇದೆ, ಅದಕ್ಕೂ ಕೂಡ ಭಗವಂತನೇ ಕಾರಣನ. ಪಂಚರ್ ವಿಕಾರಗಳು ಏನು ಬರ್ತವೆ, ಅದಕ್ಕೂ ಕೂಡ ಭಗವಂತ ಕಾರಣನ. ವಿಶ್ವರಚಿತ ಅಂತ ಹೇಳ್ತಿದಾರಲ್ಲ, ಯಾವುದೇ ಮನುಷ್ಯಾತ್ಮರನ್ನ ಮಾತ್ರ ನಾನು ರಚನೆ ಮಾಡ್ತಿದ್ದೇನೆ ಅಂತ ಹೇಳಿಲ್ಲ ಬಾಬಾ. ವಿಶ್ವವನ್ನ ಅಂದ್ರೆ ವಿಶ್ವದಲ್ಲಿ ಏನೇನಿದೆ ಎಲ್ಲವನ್ನೂ ಕೂಡ ನಾನು ರಚನೆ ಮಾಡ್ತೇನೆ, ಒಂದೊಂದು ಕಣಗಳನ್ನು ಕೂಡ ರೆಡಿ ಮಾಡ್ತೇನೆ ಅಂತ ನಾವು ಹೆಸರನ್ನ ಕೊಟ್ಟಿದ್ದೀವಿ. ಭಗವಂತ ತುಂಬಾ ಬುದ್ಧಿವಂತ. ಮಗು ವಿಶ್ವರಚಿತ ಅಂದ ತಕ್ಷಣದಲ್ಲಿ ನನ್ನ ಮಾತು ಮುಗುದಿಲ್ಲ, ಕೋಮ ಹಾಕ್ಬಿಟ್ಟು ನಾನು ಇನ್ನೊಂದು ಶಬ್ದವನ್ನ ಹೇಳಿದ್ದೇನೆ, ಅದನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಬಾಬಾ. ಏನದು? ಇವತ್ತು ವಿಶ್ವರಚಿತ ವಿಶ್ವದ ಶ್ರೇಷ್ಠ ಭಾಗ್ಯವನ್ನ ರೆಡಿ ಮಾಡುವಂಥವನು. ಶ್ರೇಷ್ಠ ಭಾಗ್ಯ ರೆಡಿ ಮಾಡುವಂತ ರಚನೆಯನ್ನ ಮಾತ್ರ ನಾನು ರೆಡಿ ಮಾಡ್ತೇನೆ ಹೊರತು ವಿನಾಶಕಾರಿ ರಚನೆ ಅದು ನನ್ನ ಕೆಲಸ ಅಲ್ಲ. ಮೂರ್ತಿಯನ್ನ ರೆಡಿ ಮಾಡೋದು ಮಾತ್ರ ಗುಡಿಗಾರನ ಕೆಲಸನೇ ಹೊರತು ಮೂರ್ತಿಯನ್ನ ಹೊಳೆಯಲ್ಲಿ ಮುಳುಗಿಸೋದು ಗುಡಿಗಾರನ ಕೆಲಸ ಅಲ್ಲ. ಅದ್ಯಾರು ಮಾಡ್ತಾರೆ? ಮನೆಯ ಮಾಲೀಕ ಮಾಡಬಹುದು, ಅಥವಾ ಯಾರೋ ಒಂದು ಎತ್ಕೊಂಡು ಹೋದಂಥವ್ನ ಏನ್ ಮಾಡೋದು, ಅವನು ಮುಳುಗಿಸಬಹುದೇ ಹೊರತು ಗುಡಿಗಾರ ಬರೋದಿಲ್ಲ. ಅವಾಗ ಸುಂದರವಾದ ಮೂರ್ತಿ ರೆಡಿ ಮಾಡಿಕೊಡೋದು ಅಷ್ಟೇ ಕೆಲಸ. ಹಾಗೆ ರಾವಣನ ಮನೆಯಲ್ಲಿ ಕರೆಯೋದು, ವಿಕಾರಗಳ ಜೊತೆಗೆ ಇರುವುದು, ಸಂಕಷ್ಟವನ್ನ ಮೈ ಮೇಲೆ ಹೇಳ್ಕೊಳ್ಳೋದು, ನೋವನ್ನ ಅನುಭವಿಸೋದು, ಅದು ನಮ್ಮ ಕೆಲಸ, ನಾವು ಮಾಡ್ತಿದ್ದೇವೆ ಹೊರತು ನಿಮ್ಮ ಕೆಲಸಕ್ಕೆ ದಯವಿಟ್ಟು ತಂದೆಯನ್ನ ಮಧ್ಯದಲ್ಲಿ ತರಬೇಡಿ. ಭಗವಂತನ ಒಂದೊಂದು ಮಾತು ಕೂಡ ಆತ್ಮೀಯ ಸ್ಪಷ್ಟವಾಗಿರ್ತದೆ. ವಿಶ್ವದಲ್ಲಿರುವಂತ ಎಲ್ಲ ಶ್ರೇಷ್ಠ ಭಾಗ್ಯಕ್ಕೆ ಕಾರಣೀಕರ್ತ, ನಿಮಿತ್ತ ಯಾರು? ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ. ಅದಕ್ಕೆ ಮೂಲ ಕಾರಣೀಕರ್ತ ನಾನ ಆದರೂನು ಕೂಡ ಪೂಜೆ ಮಾಡಲ್ಪಡುವಂತ ಸಾಧನ ಮೂರ್ತಿಗಳು ಬೇರೆನೆ, ಅದು ನೀವು. ನಾನು ಮೂರ್ತಿಯನ್ನ ರೆಡಿ ಮಾಡುವಂತ ಗುಡಿಗಾರನಾದರೂ ಕೂಡ ಪೂಜೆ ನನ್ನದು ಆಗೋದಿಲ್ಲ, ನನ್ನ ಎದುರುಗಡೆ ಶೃಂಗಾರ ಆಗೋದಿಲ್ಲ, ನನ್ನನ್ನ ಒಯ್ದು ಬಿಟ್ಟು ಏನ್ ಮಾಡೋದಿಲ್ಲ, ಮಂಟಪದಲ್ಲಿ ಕೊಳಿಸೋದಿಲ್ಲ, ನನಗೆ ದೇವಸ್ಥಾನವನ್ನ ಮಾಡೋದಿಲ್ಲ, ನನ್ನ ಎದುರುಗಡೆ ಫಲತಾಂಬೂಲವನ್ನ ಇಡೋದಿಲ್ಲ, ನನ್ನ ಎದುರುಗಡೆ ಮಂತ್ರ ಉಚ್ಚಾರಗಳಾಗೋದಿಲ್ಲ. ನಾನು ಸುಂದರವಾಗಿ ರೆಡಿ ಮಾಡಿದ ಮೇಲೆ ನಿಮ್ಮ ಎದುರುಗಡೆಗೆ ಯಾವ ಮನುಷ್ಯಾತ್ಮರನ್ನ ನಾನು ರೆಡಿ ಮಾಡ್ತೇನೋ,
ಮಾನಸಿಕವಾಗಿ, ಶಾರೀರಿಕವಾಗಿ, ಆತ್ಮಿಕವಾಗಿ, ಭೌತಿಕವಾಗಿ ಯಾರನ್ನ ನಾನು ರೆಡಿ ಮಾಡ್ತೇನೋ ಅವರಿಗೆ ಕರ್ಮದ ಫಲ ಸಿಗತ್ತೆ. ಅಂಥವರನ್ನ ರೆಡಿ ಮಾಡಲಿಕ್ಕೆ 850 ಕೋಟಿ ಆತ್ಮಗಳಲ್ಲಿ ಕೆಲವೊಂದು ಆತ್ಮಗಳನ್ನ ಮಾತ್ರ ನಾನು ಆಯ್ಕೆ ಮಾಡಿದ್ದೇನೆ. ಆ ಕೆಲವೊಂದು ಆತ್ಮಗಳನ್ನ ಕೆಲವರನ್ನ ಲಕ್ಷ್ಮಿಯಾಗಿ, ಕೆಲವರನ್ನ ಗಣೇಶನಾಗಿ, ಕೆಲವೊಂದು ಗಣೇಶನನ್ನು ಕೂಡ ಸಾರ್ವಜನಿಕ ಗಣೇಶನಾಗಿ, ಕೆಲವರು ಮನೆ ಗಣೇಶನಾಗಿ, ಕೆಲವರಿಗೆ 1 ದಿನದ ಗಣೇಶನಾಗಿ, ಕೆಲವರು 6 ತಿಂಗಳ ಗಣೇಶನಾಗಿ, ಕೆಲವರು ರೋಡ್ ಮಧ್ಯದಲ್ಲಿ ಇದ್ಬಿಟ್ಟು ರಾತ್ರಿ ಅವನ ಪಕ್ಕದಲ್ಲಿ ನಾಯಿ ಮಲಗುವಂತ ಗಣೇಶನನ್ನಾಗೂ ಕೂಡ ನಾನ್ ರೆಡಿ ಮಾಡಿಲ್ಲ. ಎಲ್ಲರಿಗೂ ಒಂದೇ ಜ್ಞಾನ ಕೊಟ್ಟಿರೋದು ಅವರವರ ಪುರುಷಾರ್ಥದ ಅನುಸಾರದಲ್ಲ. ಇದು ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಬೆಂಗಳೂರಿನಲ್ಲಿ ಹೋದಾಗ ಗಲ್ಲಿ ಗಲ್ಲಿಯಲ್ಲೂ ಏನ್ ಮಾಡ್ತಾರೆ, ಗಣೇಶನ್ ಇರ್ತಾರೆ. ದೊಡ್ಡವರ ಗಣೇಶ ಬೇರೆ, ಚಿಕ್ಕವರ ಗಣೇಶನೇ ಬೇರೆ. 1-2 ತಿಂಗಳ ಮೊದಲೇ ಏನಾಗ್ತದೆ ಅಂತಂದ್ರೆ ಇಲ್ಲಿ ಕಲೆಕ್ಷನ್ ದೇಣಿಗೆ ಸ್ಟಾರ್ಟ್ ಆಗ್ಬಿಡ್ತದೆ. ಗಣೇಶ್ ಅಂತ ಅಂದ್ಬಿಟ್ಟು ಶಾಮಿಯಾನ ಹಾಕ್ಬಿಟ್ಟು ಗಣೇಶನ್ ಇಟ್ಟು ಬಿಡ್ತಾರೆ. ಎಲ್ಲರೂ ಮನೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಆ ಟೆಂಟ್ ಒಳಗಡೆ ಪಕ್ಕದಲ್ಲಿ ಬಂದ್ಬಿಟ್ಟು ನಾಯಿ ಏನ್ ಮಾಡ್ತಿದ್ದ ಮಲ್ಕೊಂಡಿರ್ತದೆ. ಬೆಳಿಗ್ಗೆ ಇದು ಟೆಂಟ್ ಓಪನ್ ಮಾಡಿದಾಗ ನಾಯಿ ಓಡೋಗ್ತದೆ. ಇಂತಹ ಪರಿಸ್ಥಿತಿ. ಓಕೆನಾ? ಕೆಲವೊಂದ್ಸಲ ಗಣೇಶನ್ ಇಟ್ಮೇಲೆ ಮುಳುಗ್ಸ್ಲಿಕ್ಕೆ ಜನ ಇರೋದಿಲ್ಲ. ಊನವರೆಲ್ಲ ಸೇರ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ, ಮುಳುಗಿಸ್ಬೇಕಾಗ್ತದೆ. ಇಂತಹ ಒಂದು ವಾತಾವರಣ ಕೂಡ ಇರ್ತದೆ. ಹಾಗೆ ಇದೆಲ್ಲ ಆತ್ಮೇರೆ ನಮ್ಮದೇ ಆಗಿರುವಂತ ಪುರುಷಾರ್ಥ. ಅದಕ್ಕೆ ನೋಡಿ, ಮಮ್ಮಾರವರು ಸರಸ್ವತಿ ಆದ್ರು ಮತ್ತು ಲಕ್ಷ್ಮಿ ಆದ್ರು, ಬ್ರಹ್ಮ ಬ್ರಹ್ಮ ಆದ್ರು, ಕೃಷ್ಣ ಮತ್ತು ವಿಷ್ಣು ಆದ್ರು. ಹಾಗೆ ಇವತ್ತು ಬೇರೆ ಬೇರೆ ದೇವತೆಗಳ ಪೂಜನೆ ಏನು ದೇವಸ್ಥಾನಗಳ ಮೂಲಕ, ಹಬ್ಬ ಹರಿದಿನಗಳ ಮೂಲಕ ಆಗ್ತದೆ. ಹಾಗೆ ಬೇರೆ ಬೇರೆ ಕಾರ್ಯಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಬಾಬಾ ಏನ್ ಮಾಡಿದರೆ ಆತ್ಮಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ 33 ಕೋಟಿ ಆತ್ಮಗಳಾಗ್ಬೇಕಲ್ಲ, ದೇವತೆಗಳಾಗ್ಬೇಕಲ್ಲ ಬೇರೆ ಬೇರೆ ರೀತಿಯಲ್ಲಿ. ಅವಾಗ ನಮ್ಗೆ ಅಕ್ಕಂದಿರು ಇರ್ತಾರೆ, ಅಣ್ಣವ್ರೆ ಏನು ನಮ್ಗೆ ಗಣೇಶ ಬೇಡ, ಮತ್ತೇನ್ ಬೇಕು, ವರಮಹಾಲಕ್ಷ್ಮಿ ಬೇಕು ಅಣ್ಣವ್ರೆ. ಯಾಕಂದ್ರೆ ಬಂಗಾರ ಸಿಗ್ತದಲ್ಲ, ಒಳ್ಳೊಳ್ಳೆ ಸೀರೆ ಸಿಗ್ತದಲ್ಲ. ಗಣೇಶ ಏನಿದು ನೀವು ಅಣ್ಣಂದಿರು ಇಟ್ಕೊಂಡ್ಬಿಡಿ. ಯಾಕಂದ್ರೆ ನಿಮ್ಗೆ ಊಟ ಇಷ್ಟ ಅಲ್ವಾ ಅಣ್ಣವ್ರೆ? ಮತ್ತೆ ನಿಮ್ಗೆ ಏನು ಮುಳುಗ್ಸಿ ಬಿಡ್ತಾರಲ್ಲ, ವರಮಹಾಲಕ್ಷ್ಮಿನಾದ್ರೂ ಮುಳುಗ್ಸೋದಿಲ್ಲ, ಮನೆಯಲ್ಲೇ ಏನ್ ಮಾಡ್ತಾರೆ, ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಗಣೇಶನ್ ಏನಿದು ನೀವು ಇಟ್ಕೊಂಡ್ಬಿಡಿ, ಆಮೇಲೆ ವರಮಹಾಲಕ್ಷ್ಮಿ ಏನಿದೆ ನಮ್ಗೆ ಕೊಟ್ಬಿಡಿ. ಸರಿನಾ? ಇಲ್ಲಿ ಯಾವುದೇ ಎಕ್ಸ್ಚೇಂಜ್ ಆಫರ್ ಇಲ್ಲ, ಚಾಯ್ಸ್ ಇಲ್ಲ. ಚಾಯ್ಸ್ ಯಾರ ಕೈಲಿದೆ? ಅವನ ಕೈಯಲ್ಲಿ ಇದೆ. ಅದಕ್ಕಾಗಿ ಯಾವ ಸಮಯದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಬಿಟ್ಟು ಅವನಿಗೆ ಗೊತ್ತಿರುವಂತ ಕಾರಣದಿಂದ ನೀವು ಕೇವಲ ನಿಮ್ಮ ಜೀವನವನ್ನ ಅವನ ಕೈಲಿ ಕೊಡೋದು ಮಾತ್ರ ನಿಮ್ಮ ಕೈಲಿದೆ. ಮನ್ಮನಾಭವ. ಅದಕ್ಕೆ ತಕ್ಕಾಗಿ ಜೀವನವನ್ನ ರೆಡಿ ಮಾಡಲಿಕ್ಕೆ ನಿಮ್ಮ ಮನಸ್ಸನ್ನ, ಸಮಯವನ್ನ, ಸಂಕಲ್ಪವನ್ನ ಮಾತ್ರ ನೀವು ಅವರಿಗೆ ಕೊಡಬಹುದೇ ಹೊರತು ಉಳಿದಿದ್ದೆಲ್ಲ ಯಾರ ಕೈಯಲ್ಲಿದೆ? ಅವನ ಕೈಯಲ್ಲಿ ಇದೆ. ನೀವು ನಿರ್ಣಯ ಮಾಡುವ ಹಾಗೆ ಇಲ್ಲ. ಅದಕ್ಕಾಗಿ ಆ ರೀತಿ ನಿಮ್ಮ ಮೂಲಕ ಸೂಕ್ಷ್ಮ ರೂಪದಲ್ಲಿ ವಿಶ್ವವನ್ನ ಸುಂದರ ಮಾಡುವಂತ ಭಾಗ್ಯ ರೆಡಿ ಮಾಡುವಂತಲಿಕ್ಕೆ, ಆ ಭಾಗ್ಯವನ್ನ ಹೊರಗಡೆ ಕಳಿಸ್ಲಿಕ್ಕೆ ನಿರಾಕಾರ ಶಕ್ತಿಯನ್ನ ವಿಶ್ವದಲ್ಲಿರುವಂತ ಚೈತನ್ಯ ಶಕ್ತಿ ಮತ್ತು ಜಡ ವಸ್ತುಗಳಿಗೂ ಕೂಡ ಕೊಟ್ಟು ಬಿಟ್ಟು, ಆ ಎಲ್ಲ ವಸ್ತುಗಳಿಗೆ ಮತ್ತು ಶಕ್ತಿಗಳಿಗೆ 2500 ವರ್ಷಕ್ಕೆ ಮತ್ತು 5000 ವರ್ಷಕ್ಕೆ ಬೇಕಾಗಿರುವಂತ ಶ್ರೇಷ್ಠ ಭಾಗ್ಯವನ್ನ ಚಾರ್ಜ್ ಮಾಡಲಿಕ್ಕೆ ನಾನು ನಿಮ್ಮನ್ನ ಒಂದು ಸಾಧನವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ. ಆ ಸಾಧನಗಳು ಇಲ್ಲಿವರೆಗೆ ಎಷ್ಟರ ಮಟ್ಟಿಗೆ ರೆಡಿ ಆಗಿದ್ದಾವೆ ನಮಗೆ ಗೊತ್ತು ಆತ್ಮೀಯರೇ. ಇವತ್ತು ನಾವಿನ್ನೂ ಕೂಡ ಸ್ಟೇಜ್ ಅಲ್ಲಿ ಬಂದು ದರ್ಶನವನ್ನ ಕೊಡ್ಲಿಕ್ಕೆ ಇನ್ನೂ ನಾವು ರೆಡಿ ಆಗಲಿಲ್ಲ. ಅದಕ್ಕಾಗಿ ಜನ ಇನ್ನು ನಮ್ಮ ಎದುರುಗಡೆಗೆ ಕ್ಯೂ ನಿಂತ್ಕೊಂಡಿಲ್ಲ. ಇನ್ನು ಸ್ಪಷ್ಟತೆನೇ ಬಂದಿಲ್ಲ. ಯಾವ ಬಣ್ಣ ಹೊಡಿತಾರೆ, ಏನ್ ಮಾಡ್ತಾರೆ, ಇನ್ನೂ ಸ್ಪಷ್ಟತೆ ನಮ್ಮಲ್ಲಿ ಬಂದಿಲ್ಲ. ಸ್ವತಃ ನಮಗೂ ಕೂಡ ಗೊತ್ತಾಗ್ಲಿಲ್ಲ. ಏನಂತ ಮೂರ್ತಿಯನ್ನು ರೆಡಿ ಆಗ್ಬಿಟ್ಟು ಬಿಡ್ತವೆ, ಅದು ಯಾರು ತೆಗೆದುಕೊಂಡು ಹೋಗ್ತಾರೆ ಯಾರಿಗೆ ಗೊತ್ತು? ತೆಗೆದುಕೊಂಡು ಹೋದ್ಮೇಲೆ ತಾನೇ ಗೊತ್ತಾಗ್ತದೆ ಅಲ್ಲಿ ಏನು ಶೃಂಗಾರ ಮಾಡಿದ್ರೆ, ಎಷ್ಟು ವೆರೈಟಿ ತಿಂಡಿ ಮಾಡಿದಾರೆ, ಏನು ಎಂತದ್ದು ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಆ ರೀತಿ ನನ್ನ ಯೋಚನೆಯಂತೆ ನನ್ನ ಮಕ್ಕಳು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಂತ ಮಕ್ಕಳ ಭವಿಷ್ಯವನ್ನು, ವಿಶ್ವದ ಭವಿಷ್ಯವನ್ನು ಎರಡನ್ನು ಕೂಡ ಬಾಬಾ ಇವತ್ತೇನ್ ಮಾಡ್ತಿದ್ದಾರೆ ನೋಡ್ತಾ ಇದ್ದಾರೆ. ನೋಡಿ ಎಷ್ಟು ಸುಂದರವಾದಂತಹ ಒಂದು ಮಾತು. आप सभी ब्राह्मण आत्माएं विश्व की श्रेष्ठ तकदीर की तस्वीर हो. ನೀವೆಲ್ಲ ಬ್ರಾಹ್ಮಣ ಆತ್ಮರು ವಿಶ್ವದ ಈ ಶ್ರೇಷ್ಠ ಭಾಗ್ಯ ಮಾಡುವಂತ ನನ್ನದೇನು ಕರ್ತವ್ಯ ಇದೆ, ಕರ್ಮ ಇದೆ, ಅದರ ಒಂದು ಮುಖ, ಅದರ ಒಂದು ಸಾಧನ,
ಅದರ ಒಂದು ಇನ್ಸ್ಟ್ರೂಮೆಂಟ್, ಅದರ ಒಂದು ಮೂರ್ತಿ, ಅದರ ಒಂದು ನಿಮಿತ್ತತನ ಕೊಡುವಂಥವನು ನಾನು. ದೇವಸ್ಥಾನದಲ್ಲಿ ಮೂರ್ತಿ ಒಂದು ಸಾಕಾರ ಮಾಧ್ಯಮ ಅಷ್ಟೇ. ಭಕ್ತರ ಇಷ್ಟವನ್ನ ಪೂರ್ಣ ಮಾಡುವಂಥವನು ನಿರಾಕಾರವಾದಂಥ ತಂದೆ ಶಿವಬಾಬಾ. ಹಾಗೆ ನಾನು ಎರಡನ್ನೂ ನೋಡ್ತಾ ಇದ್ದೇನೆ. ಯಾವ್ದನ್ನ? ಈ ಮೂರ್ತಿಯ ಮೂಲಕ ಎಷ್ಟು ಪ್ರಮಾಣದಲ್ಲಿ ಆ ಭಾಗ್ಯ ಹೇಳುವಂಥದ್ದು ಹೊರಗಡೆ ಹೋಗ್ತಾ ಇದೆ, ಎಷ್ಟು ಸಮಯವನ್ನ ನನ್ನ ಮಕ್ಕಳು ತಮ್ಮ ತನು ಮನವನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ, ಅದಕ್ಕೆ ತಕ್ಕಾಗಿ ಎಷ್ಟು ಸುಂದರವಾಗಿ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ ಹೇಳುವಂಥದ್ದನ್ನ ತಂದೆ ನೋಡ್ತಾ ಇದ್ದಾರೆ. ಹಾಗೆ ಆ ಭಾಗ್ಯವನ್ನು ನೋಡ್ಕೊಳ್ಳಿ, ಮುಖವನ್ನು ನೋಡ್ಕೊಳ್ಳಿ. ಮುಖ ನೋಡ್ಕೊಳ್ಬೇಕು ಅಂತ ಚೆನ್ನಾಗಿರುವಂತ ಕನ್ನಡಿಯಲ್ಲಿ ಮುಖ ನೋಡಿದ್ದಿದ್ರೆ ದಿನದಿಂದ ದಿನಕ್ಕೆ ಫೋಟೋ ತೆಗಿತಾ ಹೋದ್ರೆ ಚರ್ಮ ಸುಕ್ಕು ಆಗ್ತಾ ಮುದುಕರಾಗ್ತೀರಾ ಹೊರತು ಚರ್ಮ ಸುಂದರವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡ್ಬೇಕಾಗಿರೋದು ಮನಸ್ಸನ್ನೇ ಹೊರತು ಶರೀರದ ಚರ್ಮದ ಬಣ್ಣ ಬಿಳಿ ಬಣ್ಣ ತರುವಂತ ಪ್ರಯತ್ನವನ್ನ ಮಾಡಿ ಕಾಲಹರಣವನ್ನು ದಯವಿಟ್ಟು ಮಾಡಬೇಡಿ. ನಿಮ್ಮ ಮನಸ್ಸಿನ ಕನ್ನಡಿಯಿಂದ ನಿಮ್ಮ ಮನಸ್ಸಿನ ವಾಸ್ತವಿಕ ಸ್ವರೂಪವನ್ನ ನೀವು ಮಾತ್ರ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯನೇ ಹೊರತು ನಾನು ಸುಂದರವಾಗಿದ್ದೇನೆ ಹೇಳುವಂತ ನಾಟಕ ಮಾಡುವಂತಹ ಕರ್ನಾಟಕದವರು ದಯವಿಟ್ಟು ಆಗಬೇಡಿ ಅಂತ. ಕರ್ನಾಟಕದವರು ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. ಕರ್ನಾಟಕದವರು ನಾಟಕ ಮಾಡೋದ್ರಲ್ಲಿ ತುಂಬಾ ಪ್ರಸಿದ್ಧರಂತೆ. ಡಬಲ್ ನಾಟಕ ಮಾಡೋದು, ಶುದ್ಧ ನಾಟಕ ಮಾಡ್ಲಿ, ಸತ್ಯ ನಾಟಕ ಮಾಡ್ಲಿ, ಪವಿತ್ರ ನಾಟಕ ಮಾಡ್ಲಿ, ಒಳಗೆ ಹೊರಗೆ ಎರಡು ಕೂಡ ಏನಿರ್ಬೇಕು? ಕ್ಲೀನ್ ಅಂಡ್ ಕ್ಲಿಯರ್. ಪಾಪ ಒಂದ್ ಕಡೆಗೆ ಹೇಳ್ತಾರೆ ಕರ್ನಾಟಕ ಲೋಗ್ ನಾಟಕ ಕರ್ನೆ ವಾಲೆ, ಇನ್ನೊಂದು ಕಡೆಗೆ ಹೇಳ್ತಾರೆ ಕರ್ನಾಟಕ ಮೇ ಐಸೆ ಮೇರೆ ಬಚ್ಚೆ ಹೇ ಜೋ ಯಜ್ಞ ಸಂಭಾಲ್ ಸಕ್ತೆ ಹೇ ಭವಿಷ್ಯ ಮೇ. ಎರಡೂ ಕೂಡ ಹೇಳ್ತಾರೆ. ಹೀರೋ ಪಾತ್ರಧಾರಿ ವಿ ಕರ್ನಾಟಕ ಮೇ ಹೇ, ನೀವು ಚಾಯ್ಸ್ ಮಾಡ್ಕೊಡಿ, ಸರಿನಾ? ಇವತ್ತಿನ ಸಾಕಾರ ಮುರಳಿಲು ಬಾಬಾ ಹೇಳಿದ್ರೆ ಎಷ್ಟೋ ಜನ ಆತ್ಮಗಳು ಬಂದ್ಬಿಟ್ಟು ಏನ್ ಮಾಡ್ತಾರೆ? ಭಾಗ್ಯ ಮಾಡ್ಕೊಂಡು ಭಾಗ್ಯ ರೆಡಿ ಆಗುವಂತ ಟೈಮಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಅಂತ ಜಾಗನೂ ಕೂಡ ನಿಮ್ಗೆ ಏನಾಗಿದೆ? ಅವಕಾಶ ಇದೆ ಶ್ರೇಷ್ಠ ಭಾಗ್ಯವನ್ನ ಮಾಡ್ಕೊಳ್ಳಿಕ್ಕೆ. ಅಂತಹ ಒಂದು ರೆಡಿ ಆಗಿರುವಂತ ವರ್ತಮಾನ ಸಮಯದ ಆ ಮೂರ್ತಿಯ ಸ್ಥಿತಿಗತಿಗಳನ್ನ ಬಾಬಾ ನೋಡ್ತಾ ಇದ್ದಾರೆ. ಬ್ರಾಹ್ಮಣ ಜೀವನ್ ಕಿ ತಸ್ವೀರ್ ಸೆ ಭವಿಷ್ಯ ಕಿ ಶ್ರೇಷ್ಠ ತಕದೀರ್ ಸ್ಪಷ್ಟ ದಿಖಾಯಿ ದೇತಿ ಹೈ. ಒಂದೊಂದು ವಾಕ್ಯ ಮುಗಿದಾಗ ಮಕ್ಕಳದ ಒಂದೊಂದು ಪ್ರಶ್ನೆ ಬರ್ತದೆ. ಭಗವದ್ಗೀತೆಯಲ್ಲಿ ನೀವು ನೋಡ್ತೀರಲ್ಲ, ಅರ್ಜುನನ ಪ್ರಶ್ನೆ, ಕೃಷ್ಣನ ಉತ್ತರ, ಉತ್ತರಕ್ಕೆ ಸರಿಯಾಗಿ ಅರ್ಜುನನ ಪ್ರಶ್ನೆ, ಪ್ರಶ್ನೆಗೆ ತಕ್ಕ ಹಾಗೆ ಶ್ರೀಕೃಷ್ಣನ ಉತ್ತರ. ಹಾಗೆ ಬಾಬಾ ಹೇಳ್ತಾರೆ ನಾನು ಆ ಭಾಗ್ಯವನ್ನು ನೋಡ್ತಿದ್ದೇನೆ. ಮಕ್ಕಳ ಪ್ರಶ್ನೆ, ನೋಡ್ತಿದ್ದೀರಾ ಅಂತ ಹೇಳ್ತಿದ್ದೀರಲ್ಲ, ಹೆಂಗ ನೋಡ್ತಿದ್ದೀರಿ? ಎಲ್ಲಿ ನೋಡ್ತಾ ಇದ್ದೀರಿ? ಯಾವಾಗ ನೋಡ್ತಾ ಇದ್ದೀರಿ? ಯಾವ ರೂಪದಲ್ಲಿ ನೋಡ್ತಾ ಇದ್ದೀರಿ? ಅದು ಸ್ವಲ್ಪ ಹೇಳಿ ನೋಡೋಣ. ಅದು ಯಾರು ಕೇಳ್ತಿದ್ದಾರೆ? ಬುದ್ಧಿವಂತ ಮಕ್ಕಳು ತನ್ನ ಅಪ್ಪನಿಗೆ ಪ್ರಶ್ನೆ ಕೇಳ್ತಿದ್ದಾರೆ. ಯಾಕಂದ್ರೆ ನೀವು ನೋಡೋ ಟೈಮಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಶೃಂಗಾರವಾಗಿ ಇರ್ಬಹುದಲ್ವಾ ಆ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಹೇಗೆ ಟೀಚರ್ ಬರೋ ಟೈಮಲ್ಲಿ ಸ್ಟೂಡೆಂಟ್ಸ್ಗಳು ರೆಡಿ ಆಗಿರ್ತಾರೆ, ಅಥವಾ ನಮ್ಮ ಈ ಇದಲ್ಲಿ ಯಾವ್ದಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟರ್ ವಿಸಿಟಿಂಗ್ ಟೈಮ್ ಹಂಗಿರ್ತದೆ, ಆ ಟೈಮ್ನಲ್ಲಿ ಪೇಷಂಟ್ಗಳೆಲ್ಲ ರೆಡಿ ಆಗಿರ್ತಾರೆ ಕರೆಕ್ಟ್ ಆಗಿ. ಓಕೆನಾ? ಒಂದು ಹಾಸ್ಪಿಟ್ಲ್ ಕೂಡ ಕ್ಲೀನ್ ಗೀನ್ ಎಲ್ಲ ಮಾಡಿರ್ತಾರೆ. ಆ ಟೈಮ್ನಲ್ಲಿ ಇನ್ನೂ ಕೂಡ ತಿನ್ನೋದಿಲ್ಲ. ಡಾಕ್ಟರ್ ಆ ಕಡೆ ಹೋದ್ರೆ ಇನ್ನು ಅರ್ಧ ಗಂಟೆ ಮೇಲೆ ಬರೋದಿಲ್ಲ ಅಂತ ಅವಾಗ ಏನ್ ಮಾಡೋದು ಬೇಡ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ಮಕ್ಕಳು ಕೇಳ್ತಾ ಇರ್ತಾರೆ, ಯಾವಾಗ ಬರ್ತೀರ ಸ್ವಲ್ಪ ಹೇಳಿ. ಆ ಬರ್ತಾರೆ, ಇಷ್ಟೆಲ್ಲ ಗೊತ್ತಿರುತ್ತೆ, ನಿಮ್ಮ ಬುದ್ಧಿ ನನಗೇನು ಗೊತ್ತಿಲ್ಲವಾ? ನನಗೆ ಗೊತ್ತು ನೀವೇನ್ ಪ್ರಶ್ನೆ ಕೇಳ್ತೀರಾ, ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಿದೆ ನನಗೆ. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ನಾನು ಯಾವಾಗ ನೋಡ್ತಿದ್ರೆ ಬ್ರಾಹ್ಮಣ ಜೀವನ ಅಂತ ಹೇಳ್ಬಿಟ್ಟು ಒಂದೇ ಶಬ್ದದಲ್ಲಿ ಚಾಪ್ಟರ್ ಕ್ಲೋಸ್ ಮಾಡ್ಬಿಟ್ಟು. ಜೀವನ ಅಂತಂದ್ರೆ ನಾನು ಅಮೃತ ವೇಳೆಯಲ್ಲೂ ನೋಡ್ಬೋದು, ನೀವು ಊಟ ಮಾಡಬೇಕಾದ್ರೂ ನೋಡ್ಬೋದು, ಮಲಗಬೇಕಾದ್ರೂ ನೋಡ್ಬೋದು, ಸ್ವಪ್ನದಲ್ಲೂ ನೋಡ್ಬೋದು, ತರಕಾರಿಗೆ ಮಾರ್ಕೆಟ್ ಅಲ್ಲಿ ಇದ್ದಾಗ್ಲೂ ನೋಡ್ಬೋದು, ಈಶ್ವರಿ ಸೇವೆ ಮಾಡ್ಬೇಕಾದ್ರೂ ನೋಡ್ಬೋದು. ಬೆಳಗಿಂದ ಸಾಯಂಕಾಲದವರೆಗೂ ನೀವೇನೇನು ಕರ್ಮವನ್ನ ಮಾಡ್ತಿರೋ ಆ ಕರ್ಮದ ಎಲ್ಲ ಕರ್ಮವನ್ನು ಕೂಡ ಆ ಸಮಯದಲ್ಲಿ ನನ್ನ ಮಕ್ಕಳ ಮುಖ ಹೆಂಗಿರ್ತದೆ, ಶರೀರದ ಮುಖ ಅಲ್ಲ, ಮನಸ್ಸಿನ ಮುಖ ಹೇಗಿರ್ತದೆ. ಈಗಿನ ಬ್ರಾಹ್ಮಣ ಜೀವನದಲ್ಲಿ ಖುಷಿಯಾಗಿದ್ದರೆ ಸದಾ ಕಾಲ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಮಾತ್ರ ಚೆನ್ನಾಗಿದ್ದೇನೆ, ಬಟ್ಟೆಯಲ್ಲಿ ಮಾತ್ರ ಚೆನ್ನಾಗಿದ್ದೇನೆ, ಹಬ್ಬ ಹರಿದಿನಗಳಿದ್ದಾಗ ಮಾತ್ರ ಚೆನ್ನಾಗಿದ್ದೇನೆ ಅಂತಲ್ಲ, ಜೀವನ ಪೂರ್ತಿ ಬೆಳಗಿಂದ ಸಾಯಂಕಾಲದವರೆಗೆ ನೀವು ಚೆನ್ನಾಗಿದ್ದಿದ್ರೆ
ಭವಿಷ್ಯದಲ್ಲೂ ಕೂಡ 5,000 ವರ್ಷನೂ ಕೂಡ ಸ್ಪಷ್ಟವಾಗಿ ಸುಖವಾಗಿ ಆರಾಮದಾಯಕವಾಗಿ ಇರ್ತೀರಿ. ಸ್ಪಷ್ಟವಾಗಿ ಬಾಬಾ ಹೇಳ್ತಿದ್ದಾರೆ. ಇವತ್ತಿನ ಒಂದೊಂದು ಸೆಕೆಂಡು ಕೂಡ ಪದುಮದಷ್ಟು ಸಂಪಾದನೆ ಆಗ್ತದೆ. ಅದಕ್ಕಾಗಿ ಮಕ್ಕಳೇ, ನೀವು ಭವಿಷ್ಯದ ನೋಡೋದು ಬೇಡ. ಇವತ್ತು ಒಂದು ದಿನ 24 ಗಂಟೆಯಲ್ಲಿ ಈ ಸೆಕೆಂಡ್ ನೋಡ್ಕೊಂಡು ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ, ಅದರ ಆಧಾರದ ಮೇಲೆ ಭವಿಷ್ಯ ನಿಂತಿದೆ. ರೆಡಿ ಮಾಡುವಂಥವನು ನಾನು ಆದ್ರೂ ಕೂಡ ಅದರ ಪೆನ್ನು, ಭಾಗ್ಯದ ಲಿಪಿ ನಿಮ್ಮ ಕೈಯಲ್ಲೇ ಕೊಟ್ಟಿದ್ದೇನೆ. ನಾಳೆ ನೀವು ನನಗೆ ಹೇಳೋದು ಬೇಡ, ಏನಂತ, ಅವ್ರಿಗೆ ಬೇಕಾಗಿರೋದನ್ನ ಕೊಟ್ಟು ಬಿಟ್ಟಿದೀಯಾ, ನನಗೆ ಕಡಿಮೆ ಕೊಟ್ಟಿದೀಯಾ ಅಂತ ನನ್ನ ಮೇಲೆ ಯಾರೂ ಆಪಾದನೆ ಮಾಡುವ ಹಾಗೆ ಇಲ್ಲ. ಪೆನ್ ನಿಮ್ ಕೈಯಲ್ಲಿ ಕೊಟ್ಬಿಟ್ಟಿದ್ರೆ ಶಿಕ್ಷಣ ನಾನು ಕೊಟ್ಟಿದ್ದೇನೆ. ಪೆನ್ ಅಂತಂದ್ರೆ ಏನು? ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಡಬೇಕು. ಯಾವ ಭಾವದಲ್ಲಿ ಕೊಡ್ತೀರಾ ಅದರ ಆಧಾರದಲ್ಲಿ ಭಾಗ್ಯ ಬರ್ತದೆ. ಅದನ್ನ ನೀವು ಭವಿಷ್ಯದಲ್ಲಿ ಏನಾಗ್ತೀರಿ ಅಂತ ಚಿಂತನೆ ಮಾಡೋದು ಬೇಡ ಮಕ್ಕಳೇ. ಈಗಿನ ನಿಮ್ಮ ಜೀವನವನ್ನ ನೀವೇ ಚೆಕ್ ಮಾಡ್ಕೊಂಡಾಗ ಗೊತ್ತಾಗ್ತದೆ ನೀವು ಭವಿಷ್ಯದಲ್ಲಿ ಏನಾಗ್ತೀರಿ. ನಿಮ್ಮ ಸರ್ಟಿಫಿಕೇಟನ್ನ, ನಿಮ್ಮ ಸ್ಥಿತಿಗತಿಗಳನ್ನ, ನಿಮ್ಮ ಆತ್ಮೀಯತೆಯನ್ನ ನೀವೇ ಚೆಕ್ ಮಾಡ್ಕೊಳ್ಳಿ. ಅದ್ ಹೆಂಗ್ ಚೆಕ್ ಮಾಡ್ಕೊಳ್ಳೋದು? ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಯಾವಾಗ ಚೆಕ್ ಮಾಡ್ತೀವಿ ಅಂದ್ರೆ ಜೀವನ ಪೂರ್ತಿ ಅಂತ ಹೇಳ್ಬಿಟ್ರು. ಚೆಕ್ ಮಾಡ್ಕೊಳ್ಳೋದು ಹೇಗೆ? ಈಗ ಬಾಬಾ ಏನ್ ಹೇಳ್ತಾನೆ, ಬ್ರಾಹ್ಮಣ ಜೀವನ का हर श्रेष्ठ कर्म भविष्य श्रेष्ठ फल का अनुभव कराता है. ಈಗ ನಿಮ್ಮ ವರ್ತಮಾನ ಸಮಯದಲ್ಲಿ ಪ್ರತಿಯೊಂದು ಕರ್ಮ ಬ್ರಾಹ್ಮಣ ಅಂದ್ರೆ ಬ್ರಹ್ಮ ಬಾಬಾ ಅವ್ರು ಹೇಗೆ ಮಾಡಿದ್ರು ಆ ರೀತಿ ಶಿವಬಾಬಾ ಅವರನ್ನ ಜೊತೆಯಲ್ಲಿ ಇಟ್ಕೊಂಡು ಸಂಗಮಯುಗದ ಸ್ಮೃತಿಯಲ್ಲಿ ಅವನ ಹತ್ರನೇ ಶ್ರೇಷ್ಠ ಕರ್ಮವನ್ನು ಮಾಡ್ತಾ ಹೋಗುವುದರ ಆಧಾರದಲ್ಲಿ ಭವಿಷ್ಯದಲ್ಲಿ ಶ್ರೇಷ್ಠ ಫಲ ಸಿಗ್ತದೆ. ಇವತ್ತು ನನ್ನ ಸ್ಥಿತಿಗತಿ ಮೇಲೆ ಕೆಳಗೆ ಆಗ್ತಾ ಇದೆ. ಕಾರಣ ಪತಿ, ಮಕ್ಕಳು, ಮೊಮ್ಮಕ್ಕಳು, ಕೊರೋನಾ, ಅಫ್ಘಾನಿಸ್ತಾನ, ತಾಲಿಬಾನು, ಸಣ್ಣ ಆರೋಗ್ಯ, ತಲೆನೋವು, ಮೈಕೈ ನೋವು, ಅತ್ತೆ, ಮಾವ, ಸೊಸೆ, ಈ ಎಲ್ಲ ಕಾರಣದಿಂದ ನಿಮ್ಮ ಜೀವನದಲ್ಲಿ ವೈಪರೀತ್ಯ ಇದ್ದರೆ ಭವಿಷ್ಯದಲ್ಲೂ ಕೂಡ, ಸೇವೆಯಲ್ಲೂ ಕೂಡ, ಸಂಗಮಯುಗದ ಅಂತಿಮ ಸಮಯದಲ್ಲೂ ಕೂಡ, ಸತ್ಯಯುಗ ತ್ರೇತಾಯುಗದಲ್ಲೂ ಕೂಡ ಏನಿರ್ತದೆ, ಹೀಗೆ ಮೇಲೆ ಕೆಳಗೆ ನಿಮ್ದು ಏನಾಗ್ತದೆ, ವೇವ್ಸ್ಗಳು, ಗ್ರಾಫ್ಗಳು ಏನಾಗ್ತಾ ಇರ್ತವೆ, ಚೇಂಜಸ್ ಆಗ್ತಾ ಇರ್ತವೆ. ವರ್ತಮಾನ ಸಮಯದಲ್ಲಿ ಅಚಲ, ಅಡೋಲ, ಏಕರಸ, ಸುಖಮಯ, ನಿರಂತರ ಏರುಗತಿ, ಹಾರುವ ಕಲೆ, ಸದಾ ಕರ್ಮದಲ್ಲಿ, ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ, ಖುಷಿ, ಆನಂದ, ನಿಶ್ಚಯ, ವಿಶ್ವಾಸ, ಸಂತೃಪ್ತತೆ, ಸಂಪೂರ್ಣತೆ ಇದೆಲ್ಲ ಬರ್ತಾ ಇದ್ದಿದ್ರೆ ಭವಿಷ್ಯದಲ್ಲೂ ಕೂಡ ಆ ಸಂಸ್ಕಾರದ ಆಧಾರದಲ್ಲಿ ನೀವು ಕೂಡ ಏನು ಆಗ್ತಾ ಇರ್ತೀರಿ, ನಿಮ್ಮ ಮೂಲಕ ಅದೇ ರೀತಿ ಕರ್ಮವನ್ನು ನಾನು ಮಾಡಿಸ್ತಾ ಹೋಗ್ತೇನೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಮ್ಮ ಕರ್ಮದಲ್ಲಿ ಶ್ರೇಷ್ಠ ಫಲ ಬರಬೇಕು, ವರ್ತಮಾನದಲ್ಲಿ ಅನುಭವ ಆಗ್ಬೇಕು. ವರ್ತಮಾನದ ಆಧಾರದಲ್ಲಿ ಭವಿಷ್ಯ ಅಂತ ಹೇಳಿದ್ರಲ್ಲ, ವರ್ತಮಾನದಲ್ಲಿ ಪ್ರತಿಯೊಂದು ಕರ್ಮ ನಮ್ಮ ಶ್ರೇಷ್ಠವಾಗಬೇಕು, ಆ ಶ್ರೇಷ್ಠ ಫಲ ನನಗೆ ಅನುಭವ ಆಗ್ಬೇಕು ಅಂತ ಏನು ಮಾಡಬೇಕು ಹೇಳುವಂಥದ್ದು ಪ್ರಶ್ನೆ. ಯಾರ್ದು? ನಮ್ಮ ಮಕ್ಕಳದು. ಒಂದು ಉತ್ತರ ಹೇಳಿದ ತಕ್ಷಣ ಮಸ್ತ್ ಪ್ರಶ್ನೆ ರೆಡಿಯಾಗಿರ್ತದೆ ನಮ್ಮ ಮಕ್ಕಳದು. ಜೀವನ ಶ್ರೇಷ್ಠ ಮಾಡ್ಬೇಕು ಅಂತ ಹೇಳ್ತೀರಿ, ಸರಿ ಏನು ಮಾಡ್ಬೇಕು ಹೇಳು. ಅದಕ್ಕೆ ಭಗವಂತನ ಉತ್ತರ, ಮಗು ಎಲ್ಲಿ ಚೇಂಜ್ ಮಾಡ್ಬೇಕು ಅಂದ್ರೆ, ಬ್ರಾಹ್ಮಣ ಜೀವನ का श्रेष्ठ संकल्प भविष्य का श्रेष्ठ संस्कार स्पष्ट करता है. ಪೂರ್ತಿ ಮುರಳಿಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಲೈನ್ ಇದು. ಆರಂಭ, ಫೌಂಡೇಶನ್, ಬೀಜ, ಸ್ಟಾರ್ಟಿಂಗ್. ಬ್ರಾಹ್ಮಣ ಜೀವನದ ಶ್ರೇಷ್ಠ ಸಂಕಲ್ಪ ಏನದು? ನಾವೇನ್ ಇಟ್ಕೊಂಡಿರ್ತೀವಿ, ಬಾಬಾ ನಾನು ಲಕ್ಷ್ಮೀನಾರಾಯಣ ಆದ್ರೆ ಸಾಕು ಅಂತ ಅಂತ ಸ್ಪಷ್ಟವಾಗಿ ಹೇಳಿ ತುಂಬಾ ಕಡಿಮೆ ಜನ ಇಚ್ಛೆ ಇಟ್ಕೊಂಡಿರ್ತಾರೆ. ಸೆಂಟರಿಗೆ ಹೋದಾಗ ಮಾತ್ರ ಕೈ ಹೇಳ್ತಾರೆ, ಎತ್ತುತ್ತಾರೆ ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ. ಅದು ಒಳಗಡೆ ಗೊತ್ತಿರ್ತಾರೆ ನಾವು ಲಕ್ಷ್ಮೀನಾರಾಯಣ ಆಗೋದಿಲ್ಲ ಅಂತ. ಯಾಕೆ ಹೇಳಿ? ಎಷ್ಟು ಶ್ರೀಮತ ಫಾಲೋ ಮಾಡ್ತಾರೆ ಬಿಡ್ತಾರೆ ಅದು ಪಕ್ಕ ಗೊತ್ತವ್ರಿಗೆ, ಆಗ್ತದೆ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತದು. ಅಕ್ಕಪಕ್ಕದವ್ರು ನೋಡ್ತಾರಲ್ಲ ಅಂತ ಏನ್ ಮಾಡೋದು, ಎಲ್ಲರಿಗಿಂತ ಮೊದಲೇ ಕೈ ಎತ್ತು. ಇನ್ನು ಕೆಲವರು ನಿದ್ದೆ ಮಾಡ್ತಿರ್ತಾರೆ, ಪಕ್ಕದವರೆಲ್ಲ ಕೈ ಎತ್ತಿ ಇಳಿದ ಮೇಲೆ ಇವ್ರು ಕೈ ಎತ್ತಿದಿರ್ತಾರೆ ಅವರನ್ನು ನೋಡ್ಬಿಟ್ಟು. ಇಂಥದ್ದು ಕೂಡ ಆಗ್ತದೆ, ಸರಿನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಶ್ರೇಷ್ಠ ಸಂಕಲ್ಪ ಎಲ್ಲಿ ಅಂತಂದ್ರೆ, ನನ್ನಿಂದ ಪ್ರತಿಯೊಂದು ಸೆಕೆಂಡು ಕೂಡ ವಿಶ್ವ ಕಲ್ಯಾಣ ಆಗ್ಬೇಕು,
ಪ್ರಪಂಚದಲ್ಲಿರುವಂತ ಮೂರೂ ಲೋಕಕ್ಕೆ ಶಕ್ತಿ ಹೋಗ್ಬೇಕು ಅಂತ ಯಾರು ಸೇವೆಯ ಶ್ರೇಷ್ಠ ಸಂಕಲ್ಪದ ಯೋಚನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೋ ಅಲ್ಲಿಂದ ಆರಂಭ. ನಾನು 108 ಮನೆ ಮಾಲೆಯಲ್ಲಿ ಬಂದ್ರೆ ಸಾಕು, 16,108 ಬಂದ್ರೆ ಸಾಕು, 9 ಲಕ್ಷದಲ್ಲಿ ಬಂದ್ರೆ ಸಾಕೇನೋ, ಸತ್ಯುಗದಲ್ಲಿ ಬರ್ತೇನೋ ಇಲ್ವೋ, ಇಲ್ಲಿಂದಾನೇ ಶುರು ಮಾಡಿಬಿಟ್ರೆ ಮುಂದೆ ಏನಾಗ್ತದೆ ಹೇಳಿ? ಏನನ್ನೋರೆ ಮನೇಲಿ ಇಷ್ಟೆಲ್ಲಾ ಬಂಧನ ಇದ್ದಾಗ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತದೆ. ಎಲ್ಲ ಲಕ್ಷ್ಮಿನೋ ಇಲ್ಲ ನಾರಾಯಣನೋ ಬಂಧನ ಅಂತ ಹೇಳ್ತೀವಿ. ಅದಕ್ಕಾಗಿ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮಕ್ಕಳೇ ಇದೇ ರೀತಿ ಸಂಕಲ್ಪಗಳನ್ನ ದಾದಿಯರು ಮಾಡಿದಿದ್ರೆ ಇಷ್ಟು ಶ್ರೇಷ್ಠ ಆಗ್ತಿದ್ರ ಮಕ್ಕಳೇ? ಆಗ್ತಿದ್ರಾ? ಇಲ್ಲ ತಾನೇ. ಅದಕ್ಕಾಗಿ ಆರಂಭದಿಂದನೇ ಶ್ರೇಷ್ಠ ಸಂಕಲ್ಪವನ್ನ ಮಾಡಿ. ಏನಂತ? ನನ್ನಿಂದ ವಿಶ್ವಕ್ಕೆಲ್ಲ ಕಲ್ಯಾಣ ಆಗಬೇಕು ಅಂತ ನೀವು ಸಂಕಲ್ಪವನ್ನ ಮಾಡಿದೆ. ನನ್ನಪ್ಪ ನೀನ್ ಯಾವಾಗ್ಲೂ ಉಪಯೋಗ ಮಾಡೋದು ಮಾಡ್ಕೊಳ್ತೀಯಾ, ನೀನೇ ಮಾಡ್ತೀಯ ಅಂತ ಹೇಳ್ತಿದ್ಯಲ್ಲ, ಮಾಡೋದು ಮಾಡ್ಕೊಳ್ತೀಯ, ಒಳ್ಳೆ ದೊಡ್ಡ ಕೆಲಸಕ್ಕೆ ಮಾಡ್ಕೊಳಲ್ಲ, ಮಾಡೋದು ನಾನೇನಲ್ವಲ್ಲ, ನಿಂತಾನೆ ಮಾಡೋದು. ಯಾವಾಗ ಅವನು ಮಾಡೋದಿದೆ ಒಳ್ಳೆ ಪೋಸ್ಟೇ ಸಿಗ್ಲಿ ಬಿಡಿ, ನಾನು ಪುರುಷಾರ್ಥ ಏನ್ ಮಾಡ್ಬೇಕಾಗಿದ್ದಿಲ್ವಲ್ಲ. ಮಾಡ್ಬೇಕಾಗಿರೋದು ಯಾರು? ಅವನು ತಾನೇ. ಸ್ವಚ್ಛ ಮನಸ್ಸನ್ನು ನನಗೆ ಕೊಟ್ಟಾಯ್ತು ಅಷ್ಟೇ. ಮುಂದಿನ ಜವಾಬ್ದಾರಿ ಭಗವಂತಂದು, ನೀವ್ ಯಾಕೆ ಚಿಂತನೆ ಮಾಡ್ತೀರಿ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಮನಸ್ಸನ್ನ ನೀವು ನನಗೆ ಕೊಡಬೇಕಾಗಿರೋದು ಹೌದು, ಆದ್ರೆ ಯಾವ ಭಾವದಿಂದ, ಯಾವ ಉದ್ದೇಶದಿಂದ, ಯಾವ ಸಂಕಲ್ಪದಿಂದ ಕೊಡ್ತಾ ಇದ್ದೀರಿ, ಇದು ಮೂಲವಾದಂತ ಆಧಾರ. ನಾನು ಕೇವಲ ಲಕ್ಷ್ಮೀನಾರಾಯಣ ಆಗ್ಬೇಕು, ಸಿಂಹಾಸನ ಬರಬೇಕು, ಸತ್ಯುಗ ಬರಬೇಕು, ಕಿರೀಟ ಬೇಕು, 36 ವೆರೈಟಿ ಊಟ ಬೇಕು ಅಂತ ಬಿಟ್ಟಲ್ಲ. ಬಾಬಾ ನನ್ನಿಂದ ಇಷ್ಟು ವರ್ಷ ಈ ಶರೀರದಲ್ಲಿ ಇದ್ದೇನೋ, ಒಂದೊಂದು ಸೆಕೆಂಡು ಕೂಡ ವಿಶ್ವದಲ್ಲಿರುವಂತ ಎಲ್ಲರಿಗೂ ಕೂಡ ಏನ್ ಮಾಡು, ಅವರಿಗೆ ಬೇಕಾಗಿರುವಂತ ಒಳ್ಳೆಯ ಇಚ್ಛೆಯನ್ನ ಪೂರ್ಣ ಮಾಡಲಿಕ್ಕೆ ನನ್ನನ್ನು ಉಪಯೋಗ ಮಾಡು. ಯಾರೊಬ್ಬರು ಬಂದ್ಬಿಟ್ಟು ಹೇಳ್ತಾನೆ ನಾನು ಅವ್ರನ್ನ ಸಾಯಿಸ್ಬೇಕು, ನಂಗೆ ಶಕ್ತಿ ಕೊಡೋದು, ಅದಕ್ಕಲ್ಲ. ಬಾಬಾ ಮೊದಲನೇ ವಾಕ್ಯದಲ್ಲಿ ಹೇಳ್ತಾರೆ, ಶ್ರೇಷ್ಠ ಭಾಗ್ಯವನ್ನ ಮಾಡಿಕೊಳ್ಳುವಂತ ಒಂದು ಭಾಗ್ಯಶಾಲಿ ಮಕ್ಕಳು. ಅದಕ್ಕಾಗಿ ಈ ಸಾಧನವನ್ನ ನಿನ್ನದೇ ಅಂತ ತಿಳಿದುಕೊಂಡು ನಿನ್ನದೇನೆ ಮೂಲವಾಗಿ ಅದನ್ನು ಉಪಯೋಗ ಮಾಡು ಅಂತ ಆತ್ಮೇಲೆ ಆರಂಭದಲ್ಲೇನೆ ಆ ಒಂದು ಬೇಹದ್ದಿನ ವಿಶಾಲ ನಿಸ್ವಾರ್ಥವಾಗಿರುವಂತ ಸಂಕಲ್ಪನೆ ಎಲ್ಲ ಭಾಗ್ಯಕ್ಕೆ ಮೂಲವಾದಂತಹ ಆಧಾರ. ಇದು ಈಗಿನ ಸಂಕಲ್ಪ ಮುಂದೆ ನಿಮ್ಮ ಶ್ರೇಷ್ಠ ಸಂಸ್ಕಾರ ಮಾಡ್ಲಿಕ್ಕೆ ಸ್ಪಷ್ಟವಾಗ್ತದೆ. ಇನ್ನೂವರೆಗೆ ನೀವು ಮಾಡಿಲ್ಲ ಅಂತಂದ್ರೆ ಈಗಲೂ ಕೂಡ ಅದನ್ನ ಮಾಡಲಿಕ್ಕೆ ಅವಕಾಶ ಇದೆ. ಈಗಲೂ ಅವಕಾಶ ಇದೆ. ಈಗ ನೀವು ಮಾಡಿದ್ರೂ ಕೂಡ ಭಗವಂತ ಸಹಯೋಗವನ್ನ ಕೊಡ್ತಾರೆ. ಹಾಗಂತ ಬರೀ ಸಂಕಲ್ಪ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಸಂಕಲ್ಪದ ನಂತರದಲ್ಲಿ ಮುಂದೆ ಪುರುಷಾರ್ಥ ವಿಧಿವಿಧಾನ ಏನ್ ಹೇಳ್ತಾರೋ ಅದನ್ನು ಕೂಡ ನೀವೇನ್ ಮಾಡ್ಬೇಕಾಗ್ತದೆ, ಫಾಲೋ ಮಾಡ್ಬೇಕಾಗ್ತದೆ. ಆರಂಭ ಇಲ್ಲಿ ಸರ್ವೇ ಜನಾಃ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಪ್ರತಿದಿನ ಅಮೃತ ವೇಳೆಯಲ್ಲಿ ನಾವು ಯೋಗ ಮಾಡಿದ ಮೇಲೆ ಈ ವಾಕ್ಯವನ್ನ ಹೇಳ್ತೀವಿ ನಾವು ಅಲ್ವಾ. ಅದಕ್ಕೋಸ್ಕರ ನನ್ನನ್ನು ನಿಮಿತ್ತ ಮಾಡು. ಹೇಗೆ ನಿನ್ನನ್ನು ವಿಶ್ವದ ಜನ ಎಲ್ಲರೂ ಒಪ್ಕೊಳ್ತಾರಲ್ಲ, ಹಾಗೆ ಸರ್ವರಿಗೂ ಕೊಡಲಿಕ್ಕೆ ನನ್ನನ್ನು ಉಪಯೋಗ ಮಾಡುವಂತ ಒಂದೇ ಒಂದು ಸಂಕಲ್ಪವನ್ನ ಮಾಡಿ ಕನ್ಫ್ಯೂಷನ್ ಇರೋದಿಲ್ಲ ಆದ್ಮೇಲೆ. ಇಲ್ಲ ಅಂತ ನೀವು ಕೊರೋನಾದವ್ರಿಗೆ ಕೊಡು, ನಾಳೆ ಕ್ಯಾನ್ಸರ್ ಅವ್ರಿಗೆ ಕೊಡು, ಇಲ್ಲ ಅಂದ್ರೆ ಪೇಷಂಟ್ಗಳಿಗೆ ಕೊಡು, ನಾಡಿದ್ದು ಇನ್ನೊಬ್ರು ಯಾರಿಗೆ ಕೊಡು, ಏನಾಗ್ತದೆ, ಇದರಲ್ಲಿ ವೇರಿಯೇಷನ್ಸ್ ಆಗ್ತಾ ಇರ್ತದೆ. ನೆಕ್ಸ್ಟ್ तो वर्तमान ब्राह्मण जीवन तस्वीर है. ಇವತ್ತು ನಿಮ್ಮ ಬ್ರಾಹ್ಮಣ ಜೀವನನೇ ನಿಮ್ಮ ಮುಖದ ಚಹರೆ ಅಂತ ಹೇಳ್ತಾರೆ. ಇವತ್ತು ನೀವು ಈಶ್ವರಿಯ ರಾಜಯೋಗದಲ್ಲಿ ಕೂತ್ಕೊಂಡಾಗ ಕರ್ಮ ಮಾಡಬೇಕಾದ್ರೆ ನೀವು ಎಷ್ಟು ಖುಷಿಯಾಗಿದ್ದೀರಿ. ಯಾವ್ದ ಆಧಾರದಲ್ಲಿ? ಗಣೇಶನ ಹಬ್ಬ ಹೊಸ ಬಟ್ಟೆ ಬರ್ತದೆ ಅಂತಾನೋ, ಕಡುಬು ಬರ್ತಾ ಇದ್ದದೋ ಅಂತ ಬಿಟ್ಟಲ್ಲ, ಅದು ಸಣ್ಣವರಿದ್ದಾಗ ಪಟಾಕಿ ಬರ್ತದೆ, ಪಿಸ್ತೂಲ್ ಬರ್ತದೆ ಅಂತ ಬಿಟ್ಟಲ್ಲ. ಯಾವ್ದ ಆಧಾರದಲ್ಲಿ? ನಿಮ್ಮ ಮೂಲಕ ಪ್ರತಿದಿನ ಭಗವಂತ ನಿಮ್ಮನ್ನು ಉಪಯೋಗ ಮಾಡಿಬಿಟ್ಟು ಭಗವಂತನ ಶಕ್ತಿ ನಿಮ್ಮ ಮೂಲಕ ಎಷ್ಟು ಪ್ರವಾಹ ಆಗ್ತಾ ಇದೆ, ಪ್ರವಾಹದ ಪರ್ಸೆಂಟೇಜ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯಾ, ಆ ಒಂದು ಅತೀಂದ್ರಿಯ ಸುಖವನ್ನ ದಿನದಿಂದ ದಿನಕ್ಕೆ ಎಷ್ಟು ಅನುಭವ ಮಾಡ್ತಿದ್ದೀರಿ. ಇವತ್ತು ಅಮೃತ ವೇಳೆಗೂ, ನಾಳೆ ಅಮೃತ ವೇಳೆಗೂ, ಬೆಳಗಿನ ಅಮೃತ ವೇಳೆಗೂ, ಸಾಯಂಕಾಲ ನುಮಾಶಾಮಿ ಯೋಗಕ್ಕೂ, ನುಮಾಶಾಮಿ ಯೋಗಕ್ಕೂ, ರಾತ್ರಿ ಯೋಗಕ್ಕೂ, ಪ್ರತಿ ಹಂತದಲ್ಲೂ ಕೂಡ ನಿಮ್ಮ ಯೋಗದ ಸ್ಥಿತಿಯನ್ನ ನೀವೇನ್ ಮಾಡ್ತಾ ಹೋಗ್ಬೇಕು, ಚೆಕ್ ಅಂಡ್ ಚೇಂಜ್. ಈ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತದೆ, ಏನಂತ? ಫೇರ್ ಅಂಡ್ ಲವ್ಲಿಯನ್ನ 7 ವಾರದವರೆಗೆ ಉಪಯೋಗ ಮಾಡಿದಾಗ 1ನೇ ವಾರ ಹೀಗೆ, 2ನೇ ವಾರ ಹೀಗೆ, 3ನೇ ವಾರ ಹೀಗೆ ಅಂತ ಬಿಟ್ಟು ಏನ್ ಮಾಡ್ತಾರೆ, 7 ಚಿತ್ರವನ್ನ ತೋರಿಸ್ತಾರೆ. ಅದನ್ನ ನೋಡ್ಬಿಟ್ಟು ನಾವು ಫೇರ್ ಅಂಡ್ ಲವ್ಲಿ ತರ್ತೀವಿ.
ನಾನು 7 ದಿನ ಹಚ್ಕೊಂಡು 70 ದಿನ ಹಚ್ಕೊಂಡು ಕೂಡ ಏನಾಗೋದಿಲ್ಲ, ಹಂಗೆ ಇರ್ತದೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಆ ವಿಧಿಯನ್ನ ನೀವು ಸರಿಯಾಗಿ ಧಾರಣೆ ಮಾಡ್ಕೊಳ್ತಾ ಹೋಗಿದ್ದಿದ್ರೆ ಪ್ರತಿ ಸೆಕೆಂಡೂನು ಕೂಡ ನೀವು ಎಷ್ಟು ಆ ಒಂದು ಆಂತರಿಕವಾದಂತ ಮಾನಸಿಕವಾದಂತ ಒಂದು ಮೂರ್ತಿ ರೆಡಿ ಆಗ್ತಾ ಇದೆ, ಭಾಗ್ಯದ ಮೂರ್ತಿ. ಇದು ಯಾರಿಗೆ ಗೊತ್ತಾಗ್ತದೆ ಅಂತ ಗೊತ್ತಾ? ಒಂದು ನಿಮಗೆ, ಇನ್ನೊಂದು ನಿಮ್ಮ ಅಪ್ಪನಿಗೆ, ಇಬ್ಬರಿಗೆ ಮಾತ್ರ ಗೊತ್ತಾಗ್ತದೆ. ಗೂಡು ಜಾನೆ ಗುಡುಕಿ ಗೋತ್ರಿ ಜಾನೆ. ಬೆಲ್ಲಗ್ ಗೊತ್ತು, ಬೆಲ್ಲದ ಚೀಲಗ್ ಗೊತ್ತು. ಓಕೆನಾ? ಮಾಡಿದವನಿಗೆ ಗೊತ್ತು, ಮಾಡಿಸಿಕೊಂಡವನಿಗೆ ಗೊತ್ತು. ಬೇರೆ ಯಾರಿಗೂ ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ, ಗೊತ್ತಾಗೋದು ಇಲ್ಲ. ಅವರ ಮಾತಿನಲ್ಲಿ, ಅವ್ರ ಸರ್ಟಿಫಿಕೇಟ್ ಅಲ್ಲಿ ನೀವು ನಿರ್ಣಯ ಮಾಡಬೇಕಾದಂತ ಅಗತ್ಯ ಇಲ್ಲ. ನಿಮ್ಮನ್ನ ಏನು ರೆಡಿ ಮಾಡಿದ್ದಾರೆ, ಯಾಕೆ ರೆಡಿ ಮಾಡ್ತಿದ್ದಾರೆ, ಯಾವ ಪ್ರಮಾಣದಲ್ಲಿ ರೆಡಿ ಮಾಡ್ತಿದ್ದಾರೆ ಅಂತ ನೀವು ಪ್ರತಿದಿನ ನಿಮ್ಮ ಮನೋಸ್ಥಿತಿಯನ್ನ ಮುರಳಿ ಜೊತೆ ಚೆಕ್ ಮಾಡ್ತಾ ಹೋಗಿ. ಇನ್ ಅಡ್ವಾನ್ಸ್ ಆಗಿ ನಿಮ್ಗೆ MRI ರಿಪೋರ್ಟ್ ಬಾಬಾ ಕಳ್ಸಿರ್ತಾರೆ. ಮೊದ್ಲೆಲ್ಲ ಏನಾಗ್ತಿತ್ತು ಅಂತಂದ್ರೆ, ಯಾವ್ದೋ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ರಿಪೋರ್ಟ್ ನೋಡ್ಬೇಕು ಅಂದ್ರೆ ಡಾಕ್ಟರ್ ತಾನೇ ಹೋಗ್ಬೇಕಿತ್ತು. ಇವತ್ತು ಹಂಗಲ್ಲ, ರಿಪೋರ್ಟ್ ಬಂದ್ಮೇಲೆ ಅದ್ರ ಮೇಲೆ ಬರ್ದಿರ್ತಾರೆ ಪಕ್ಕದಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟಿರ್ತದೆ ಅಂತ. ಅದನ್ನ ನೋಡ್ಬಿಟ್ಟು ನಮ್ಗೆ ಗೊತ್ತಾಗ್ಬಿಡ್ತದೆ ಏನಂತ, ರಿಪೋರ್ಟ್ ಸರಿ ಇದೆಯೋ ಇಲ್ಲೋ ಅಂತ. ಡಾಕ್ಟರ್ ಬೇಕು ಅಂತ ಬಿಟ್ಟೇನಿಲ್ಲ. ಮಿನಿಮಮ್ ಹಿಮೋಗ್ಲೋಬಿನ್ ಎಷ್ಟಿರ್ಬೇಕು, ಮ್ಯಾಕ್ಸಿಮಮ್ ಎಷ್ಟಿರ್ಬೇಕು, ಜೆಂಟ್ಸಿಗೆ ಅದೆಷ್ಟಿರ್ಬೇಕು, ಲೇಡೀಸ್ಗೆ ಅದಷ್ಟು ಪಕ್ಕದಲ್ಲಿ ಬರ್ದಿದ್ದಿರ್ತದೆ, ಇಲ್ಲೂ ಮಾರ್ಕ್ಸ್ ಇರ್ತದೆ. ಎಷ್ಟು ಇದೆ ಅಂತ ಗೊತ್ತಾಗ್ತದೆ, ಅದ್ರಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನಂತ, ಎಷ್ಟು ಡಿಫರೆನ್ಸ್ ಇದೆ ಅಂತ. ಹಾಗೆ ನಿಮ್ಮ ಮನೋಸ್ಥಿತಿ, ನಿಮ್ಮ ಬಲಹೀನತೆ, ನಿಮ್ಮ ವಿಶೇಷತೆ, ನಿಮ್ಮ ಶಕ್ತಿ, ನಮ್ಮ ಯೋಗ್ಯತೆ ಎಲ್ಲನೂ ಕೂಡ ಬಾಬಾ ಸ್ಪಷ್ಟವಾಗಿ ಮುರಳಿಯಲ್ಲಿ ಹೇಳ್ತಾ ಹೋಗ್ತಾರೆ. ದಯವಿಟ್ಟು ಆ ಮುರಳಿಯ ಮೂಲಕ ನಿಮ್ಮ ವೈಯಕ್ತಿಕ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳೆ ಹೊರತು ಬೇರೆಯವರ ಸ್ಥಿತಿ ಸರ್ಟಿಫಿಕೇಟ್ ಅನ್ನ ನೀವು ಕೊಡಬೇಡಿ. ಅವ್ರಿಗಿಂತ ನಾನ್ ಚೆನ್ನಾಗಿದ್ದೇನೆ ಪರವಾಗಿಲ್ಲ ಅಂತ ಆ ಸರ್ಟಿಫಿಕೇಟ್ ಕೂಡ ನಿಮಗೆ ನೀವು ಕೊಟ್ಕೊಳ್ಬೇಡಿ. ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ನಿಮ್ಮನ್ನು ನೀವು ಸ್ಪಷ್ಟವಾಗಿ ಚೆಕ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾರೆ. ಯಾವ್ದನ್ನ? ವರ್ತಮಾನ ಸಮಯದ ನಿಮ್ಮ ಬ್ರಾಹ್ಮಣ ಜೀವನವನ್ನ. ಯಾವ ಜೀವನ? ಬ್ರಾಹ್ಮಣ ಜೀವನ. ಬ್ರಹ್ಮ ಬಾಬಾವನ್ನು ಫಾಲೋ ಮಾಡುವಂಥದ್ದು. तो वर्तमान ब्राह्मण जीवन तस्वीर है, भविष्य तकदीरवान ಸಂಸಾರ ಕಿ. ಇವತ್ತಿನ ಜೀವನನೇ ಭವಿಷ್ಯದ ನಿಮ್ಮ ಸಂಸಾರಕ್ಕೆ ಕಾರಣ. ಇವತ್ತಿನ ನಿಮ್ಮ ವರ್ತಮಾನ ಸಮಯದ ಬ್ರಾಹ್ಮಣ ಜೀವನ ಅಂತ ಹೇಳ್ತಾರೆ. ಇವತ್ತು ನೀವು ಖುಷಿಯಾಗಿದ್ರೆ ಭವಿಷ್ಯದಲ್ಲೂ ಖುಷಿಯಾಗಿರ್ತೀರಾ. ಇವತ್ತು ದುಃಖದಲ್ಲಿದ್ರೆ ಭವಿಷ್ಯದಲ್ಲೂ ದುಃಖದಲ್ಲಿರ್ತೀರಾ. ಆತ್ಮೀಯರೇ, ನನ್ನೊಂದು ವೈಯಕ್ತಿಕ ಅನುಭವವನ್ನು ಹೇಳ್ತೇನೆ. ನಾನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳೋದಿಲ್ಲ, ಅಂದ್ರೆ ಸ್ಪಷ್ಟ ಕ್ಲಾರಿಟಿ ಇರ್ತದೆ, ಹೆಸರು ಎಲ್ಲ ಹೇಳೋದಿಲ್ಲ. ಕೆಲವೊಂದ್ಸಲ ಈಶ್ವರ್ಯ ಪುರುಷಾರ್ಥವನ್ನ ಸೇವೆಯನ್ನ ಮಾಡಬೇಕಾದ್ರೆ ನಮ್ಮ ಈಶ್ವರಿ ಜೀವನದಲ್ಲಿ ಎಷ್ಟು ಆತ್ಮಗಳು ಮಧ್ಯದಲ್ಲಿ ಬರ್ತಾರೆ. ಅವರ ಕಡಿಮೆತನಗಳು ನಮ್ಗೆ ಗೊತ್ತಾಗ್ತವೆ, ಬಲಹೀನತೆಗಳು ಗೊತ್ತಾಗ್ತವೆ. ಹಾಗಂತ ನಾನು ಸಂಪೂರ್ಣ ಅಂತ ಹೇಳ್ಬಿಡ್ಬೇಡಿ. ನನಗಲ್ಲೂ ಕೂಡ ಬಲಹೀನತೆ ಇದೆ, ನನ್ನಲ್ಲೂ ಇದೆ, ಇವಾಗ್ಲೂ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಕೆಲವ್ರದ್ದು ಬಲಹೀನತೆಗಳು ಕಾಣ್ತವೆ. ಬಲಹೀನತೆಗಳ ಕಂಡೂನು ಕೂಡ ಅವ್ರ ಬಂದು ಎಷ್ಟು ಸೇವೆಗಳಿಗೆ ಒಂದು ಅವಕಾಶ ಸಿಗ್ತದೆ, ಎಷ್ಟು ಪ್ರಸಿದ್ಧಿ ಆಗ್ತಾರೆ, ಎಷ್ಟು ಫೇಮಸ್ ಆಗ್ತಾರೆ, ಅವರು ಎಷ್ಟು ಮುಂದುವರಿತಾ ಇರ್ತಾರೆ ಅಂತಂದ್ರೆ ಇದೇನಪ್ಪ ಇದು, ನಾವು ಇಷ್ಟು ಸರಿ ಮಾರ್ಗದಲ್ಲಿ ನಡೆದೂ ಕೂಡ ನಮ್ಗೆ ಇದು ಸಿಗ್ತಾ ಇಲ್ಲ, ಅವ್ರಿಗೆ ಯಾಕೆ ಸಿಗ್ತಾ ಇದೆ ಹೇಳುವಂತ ಇಷ್ಟೋ ಪ್ರಶ್ನೆಗಳನ್ನ ನಾನು ತಂದೆ ಎದುರುಗಡೆಗೆ ಇಟ್ಟಿದ್ದೆ. ಆತ್ಮೀಯರೇ, ಬಾಬಾನಿಂದ ಉತ್ತರ ವೇಟ್ ವೇಟ್ ವೇಟ್. ಇನ್ನೇನ್ ಮಾಡು, ಸ್ವಲ್ಪ ಸಹನೆಯಿಂದ ಇರು. ಆ ಆತ್ಮಗಳಲ್ಲಿ ಏನೇನಿದೆ ಅಂತ ನಿನಗೆ ಗೊತ್ತಿದೆಯಲ್ಲ, ಭವಿಷ್ಯವನ್ನ ನೋಡ್ತಾ ಇರಿ. ಇದು ನಾನು ಲೌಕಿಕದಲ್ಲೂ ನೋಡಿದ್ದೇನೆ, ಆತ್ಮೀಯರೇ, ಅಲೌಕಿಕದಲ್ಲೂ ಕೂಡ ನೋಡಿದ್ದೇನೆ. ಲೌಕಿಕದಲ್ಲಿ ಇದ್ದಾಗ ಯಾರನ್ನೋ ನಿಂದನೆ ಮಾಡುವಂಥದ್ದು, ಅವಹೇಳನೆ ಮಾಡುವಂಥದ್ದು ಚೆನ್ನಾಗಿರ್ತಾರೆ. ಈಗಿನ ಅಂತಿಮ ಸಮಯದಲ್ಲಿ ಅವ್ರ ಜೀವನವನ್ನು ನೋಡ್ತಾ ಇದ್ದೇನೆ ಆತ್ಮೀಯರೇ. ಅಲೌಕಿಕ ಜೀವನದಲ್ಲೂ ಕೂಡ ಈಶ್ವರಿ ಜ್ಞಾನವನ್ನ ಬಿಟ್ಟು ಅವನ ಮಂದಮತದಂತ ಜ್ಞಾನವನ್ನ ಕೊಟ್ಟಾಗ ಆ ಸಮಯದಲ್ಲಿ ಚೆನ್ನಾಗಿ ಹೋಗಳಿಕೆ ಸಿಗ್ತದೆ, ಆತ್ಮೀಯರೇ, ವೃದ್ಧಿ ಆಗ್ತದೆ. ಆದ್ರೆ ಈಗ ಕೆಲವೊಂದು ಸಮಯದಲ್ಲಿ ನಾನು ನೋಡ್ತಾ ಇದ್ದೇನೆ, ಈಗಿನ ಅವರ ಮನೋಸ್ಥಿತಿ, ಜೀವನ, ಬ್ರಾಹ್ಮಣ ಜೀವನ ಅಂದ್ರೆ ಇವತ್ತು ಕೂಡ ಅವರು ಈಶ್ವರ್ಯ ಸೇವೆ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ನಶೆಯಿಂದ ಮಾಡಬಹುದು. ಆದರೆ ಕ್ಲಾಸ್ ಮಾಡಿದ ನಂತರದಲ್ಲಿ ಹಿಂದಿನ ಜೀವನ ಇದೆಯಲ್ಲ, ಅದಕ್ಕೆ ಬಾಬಾ ಜೀವನ ಅಂತಂದ್ರೆ ಏನು? ಕ್ಯಾಮರಾ ಎದುರುಗಡೆ ಕುತ್ಕೊಂಡಾಗ ಮಾಡುವಂತಹ ನೀವು ಯೋಗ ಮತ್ತು ಕ್ಲಾಸ್ ಅಲ್ಲ. ಬೆಳಗಿಂದ ಸಾಯಂಕಾಲದವರೆಗೂ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಖುಷಿ, ಆನಂದ, ಸಂಬಂಧ, ಲೌಕಿಕ ಅಲೌಕಿಕ ಎಲ್ಲದರಲ್ಲೂ ಕೂಡ ಖುಷಿಯಾಗಿರ್ಬೇಕು ಆತ್ಮೀಯರೇ. ಆಲ್ ರೌಂಡ್ ಡೆವಲಪ್ಮೆಂಟ್ ಅಂತ ಬಿಟ್ಟು ಹೇಳ್ತಾರೆ. ಆ ಸಮಯಕ್ಕೋಸ್ಕರ ಭಗವಂತ ನಿಮ್ಮನ್ನು ಉಪಯೋಗ ಮಾಡಿದಂತ ನಶೆಯಿಂದ ನೀವೇನ್ ಮಾಡ್ಬೋದು, ಕ್ಲಾಸ್ ಅನ್ನ ಹೇಳ್ಬಿಡ್ಬೋದು.
ರಾಜಯೋಗವನ್ನು ಮಾಡ್ಬಿಡ್ಬೋದು. ಅಲ್ಲಿಂದ ಕೆಳಗಡೆ ಇಳಿದ ತಕ್ಷಣ ಅಯ್ಯೋ ಅದಾಗ್ಲಿಲ್ವಲ್ಲ, ಅಯ್ಯೋ ಇದಾಗ್ಲಿಲ್ವಲ್ಲ, ಅವರಿಂದ ಈ ಸಮಸ್ಯೆ ಇದೆಯಲ್ಲ, ಇದರಿಂದ ಸಮಸ್ಯೆ ಇದೆ, ಫೈನಾನ್ಷಿಯಲ್ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಅಪ್ಪನಿಂದ ಇದೆ, ಮಗನಿಂದ ಇದೆ, ಮಕ್ಕಳಿಂದ ಇದೆ. ಹೀಗೆ ಸಮಸ್ಯೆಗಳ ಮಹಾಪುರನೇ ಬಿರುಗಾಳಿ ರೂಪದಲ್ಲಿ ಜೀವನದಲ್ಲಿ ಇರ್ತದೆ ಆತ್ಮೀಯರೇ. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾನೆ, ಕೇವಲ ಈಶ್ವರಿಯ ಸೇವೆ ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಪೂರ್ತಿ ಈಶ್ವರಿಯ ಜೀವನವನ್ನ, ಬ್ರಾಹ್ಮಣ ಜೀವನವನ್ನ ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಳಿ. ಅದರ ಆಧಾರದ ಮೇಲೆ ಭವಿಷ್ಯದ ಸಂಸಾರ ಇರ್ತದೆ. ಇವತ್ತೆಷ್ಟು ನೀವು ಏಕರಸವಾಗಿರ್ತೀರೋ ಅಷ್ಟು ಭವಿಷ್ಯದಲ್ಲಿ ಏಕರಸವಾಗಿರ್ತೀರಿ. ಇವತ್ತೆಷ್ಟು ನಿರಂತರವಾಗಿ ವಿಶ್ವ ಕಲ್ಯಾಣದ ಕಡೆ ನಿಮ್ಮ ಮನಸ್ಸಿರ್ತೀರೋ ಭವಿಷ್ಯದಲ್ಲೂ ವಿಶ್ವ ಕಲ್ಯಾಣ ಮಾಡುವಂತ ಲಕ್ಷ್ಮೀನಾರಾಯಣ ಆಗ್ತೀರಾ. ಇವತ್ತು ಮಕ್ಕಳಿಗೆ ಮಾತ್ರ ಕೊಡ್ತೇನೆ, ಮೊಮ್ಮಕ್ಕಳಿಗೆ ಮಾತ್ರ ಕೊಡ್ತೇನೆ, ನಾನು ಲಕ್ಷ್ಮೀನಾರಾಯಣ ಆಗ್ತೇನೆ ಅಂತ ಅದು ಹೆಂಗಾಗ್ತದೆ? ಈಗ ವಿಶ್ವಕ್ಕೂ ಕೊಟ್ಟರೆ ತಾನೇ ವಿಶ್ವಕ್ಕೆ ಆಗ್ತದೆ. ವಿಶ್ವ ಕೊಡ್ಲಿಕ್ಕೆ ಇಲ್ವಲ್ಲ ಅಣ್ಣವ್ರೇ, ಇಲ್ವಲ್ಲ ಅಣ್ಣವ್ರೆ ಅಂತಂದ್ರೆ ಆ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಮನಸ್ಸನ್ನ ಕೊಡಿ ಭಗವಂತನ ಹತ್ರ. ಅದನ್ನೇ ಬಾಬಾ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಬಾಪ್ ದಾದಾ ಐಸೆ ಭವಿಷ್ಯಕ್ಕೆ ತಸ್ವೀರ್ ಬಚ್ಚೋಂಕೋ ದೇಖ್ ಹರ್ಷಿತ್ ಹೋತೆ. ಇಂಥ ಭವಿಷ್ಯದಲ್ಲಿ ಯಾರು ವಿಶ್ವ ಕಲ್ಯಾಣ ಮಾಡುವಂತ ಸಂಗಮ ಯುಗದಲ್ಲಿ ಭಗವಂತನನ್ನ ಪ್ರತ್ಯಕ್ಷ ಮಾಡುವಂತ ಆಧಾರ ಮೂರ್ತಿ ಮಕ್ಕಳಿದ್ದಾರೆ, ಅವರನ್ನ ನೋಡ್ಬಿಟ್ಟು ಬಾಬಾ ಏನ್ ಮಾಡ್ತಿದಾರಂತೆ, ಹರ್ಷಿತರಾಗ್ತಾ ಇದ್ದಾರೆ. ಹಾಗಿದ್ರೆ ನೋಡಿ ಆತ್ಮೀಯರೇ, ನಿಮ್ಮ ಮನಸ್ಸಿನ ಸಂಕಲ್ಪ ಏನಿದೆ, ನಿಮ್ಮ ಉದ್ದೇಶ ಏನಿದೆ, ನೀವು ಬ್ರಹ್ಮಕುಮಾರ ಕುಮಾರಿಯರಾದ ಮೇಲೆ ನೀವು ಏನಾಗಬೇಕು ಹೇಳುವಂತದ್ದು ಇಚ್ಛೆ ಇಟ್ಕೊಂಡಿದ್ದೀರಿ. ಯಾವುದರ ಆಧಾರದ ಮೇಲೆ ಪುರುಷಾರ್ಥ ನಡೀತಾ ಇದೆ, ಇಚ್ಛೆ ಇಟ್ಕೊಂಡಿದ್ರು ಆ ಪ್ರಮಾಣದಲ್ಲಿ ಅನುಭವ ಆಗ್ತಾ ಇದೆಯಾ? ಸರ್ವಕಾಲೀನ ಸದಾ ಸರ್ವ ವಿಷಯದಲ್ಲೂ ಕೂಡ ಉನ್ನತತನದ, ಆ ಸಮಯದಲ್ಲಿ ಅಸಫಲತೆ ಅನಿಸ್ತಾ ಇದ್ರೂ ಕೂಡ ಸ್ವಲ್ಪ ಸಮಯದ ನಂತರದ ಸಫಲತೆಯ ಅನುಭವ ನಿಮ್ಗೆ ಆಗ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ. ತಸ್ವೀರ್ ಬಿ ಆಪ್ ಹೋ, ಭವಿಷ್ಯ ಕಿ ತಕದೀರ್ ಕೆ ಆಧಾರ ಮೂರ್ತಿ ಬಿ ಆಪ್. ಈಗಿನ ಮುಖದ ಚಹರೆ ಸಾಧನ ಮೂರ್ತಿನೂ ಕೂಡ ನೀವೇನೆ, ಭವಿಷ್ಯದ ಭಾಗ್ಯಕ್ಕೆ ಆಧಾರ ಮೂರ್ತಿಗಳು ಕೂಡ ನೀವೇನೆ. ಹಂಗಂದ್ರೆ ಏನು ಅಂದ್ರೆ, ಈಗ ನೀವು ಆತ್ಮಗಳಿಗೆ ಚಾರ್ಜ್ ನಿಮ್ಮನ್ನೇ ಮಾಡ್ತಾನೆ, ಚಾರ್ಜ್ ಆತ್ಮದ ಚಾರ್ಜ್ ಅನ್ನ ನಿಮಗೆ ಮಾಡ್ತಾನೆ. ಆ 2,500 ವರ್ಷದಲ್ಲಿ ಈಗ ಚಾರ್ಜ್ ಆಗಿರುವಂತ ಶಕ್ತಿ 2,500 ವರ್ಷ ನಿಮ್ಮ ಮೂಲಕನೇ ಏನಾಗ್ತಾ ಇರ್ತದೆ, ಹೊರಗಡೆಗೆ ಹೋಗ್ತಾ ಇರ್ತದೆ. ಭಗವಂತನ ಶಕ್ತಿನ ಈಗ ಚಾರ್ಜಿಂಗ್ ಟೈಮ್ ಅಲ್ಲೂ ನೀವು ಅನುಭವ ಮಾಡ್ಕೊಳ್ತೀರಿ, ಸತ್ಯಯುಗ ಯುಗದಲ್ಲಿ ಡಿಸ್ಚಾರ್ಜಿಂಗ್ ಟೈಮ್ ಅಲ್ಲೂ ಅನುಭವ ಮಾಡ್ತಿರ್ತೀರಿ. ಈಗ ಚಾರ್ಜಿಂಗು ಆಗ್ತಾ ಇರ್ತದೆ, ಡಿಸ್ಚಾರ್ಜಿಂಗು ಆಗ್ತಾ ಇರ್ತದೆ. ಇವಾಗ ಎರಡೂ ಇದೆ. ಇವತ್ತು ನಾವು ಮೊಬೈಲ್ ಚಾರ್ಜ್ ಮಾಡ್ತಿರ್ತೀವಿ, ಯೂಸು ಕೂಡ ಮಾಡ್ತಿರ್ತೀವಿ. ಆದ್ರೆ ಸಂಗಮ ಯುಗದ ಮುಗಿದ ಮೇಲೆ ಚಾರ್ಜರ್ ಮುಗಿತ್, ಆಮೇಲೆ ಏನು, ಬರೀ ಡಿಸ್ಚಾರ್ಜ್ ಮಾತ್ರ. ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾನೆ, ಈಗಿನ ಸಾಧನನು ಕೂಡ ನೀವೇ, ಅದರ ಆಧಾರದ ಮೇಲೆ ಈಗ ಭಾಗ್ಯವನ್ನು ಕೂಡ ನೀವೇ ಅನುಭವಿಸಬೇಕು. ಭವಿಷ್ಯದ ಭಾಗ್ಯವನ್ನು ಕೂಡ 2,500 ವರ್ಷ, ಈವನ್ 5,000 ವರ್ಷದ ಈ ಸಮಯದಲ್ಲೂ ಕೂಡ ಭಕ್ತರ ಇಷ್ಟವನ್ನ ಪೂರ್ಣ ಮಾಡಲಿಕ್ಕೂ ಕೂಡ ನಿಮ್ಮನ್ನೇ ನಾನು ಉಪಯೋಗವನ್ನು ಮಾಡಿಕೊಳ್ಳುತ್ತೇನೆ. ಯಾವುದರ ಆಧಾರ? ಈಗಿನ ಮೊದಲೆಯ ಸಂಕಲ್ಪದ ಯೋಚನೆಯ ಪುರುಷಾರ್ಥದ ಆಧಾರ ಅಂತ ಹೇಳ್ತಾರೆ. ತಸ್ವೀರ್ ಬಿ ಆಪ್ ಹೋ, ಭವಿಷ್ಯಕ್ಕೆ ತಗದಿರ್ಕೆ ಆಧಾರ ಮೂರ್ತಿ ಬಿ ಆಪ್. ಸುಂದರವಾದ ಮಾತು. ಆಧಾರ ಮೂರ್ತಿ ಅಷ್ಟೇ, ಮೂರ್ತಿ ಅಷ್ಟೇ, ನೀನಲ್ಲ. ಮೂರ್ತಿ ಸಾಧನ ನೀನು ಅಷ್ಟೇ. ಎಲ್ಲ ಮಾಡುವಂಥವನು ನಾನು. ಯಾರೋ ಶಿವಬಾಬಾ, ನಾನಲ್ಲ. ಓಕೆನಾ? ಅದು ಪ್ರೀತಿಯ ಏನೋ ಅಹಂಕಾರ. ಅದು ಓಕೆ, ಡೈರೆಕ್ಟ್ ಆಗಿ ಹೇಳೋದಿಲ್ಲ ನಮ್ಮಪ್ಪ. ಅದಕ್ಕೆ ಬಾಬಾ ಹೇಳ್ತಾರೆ ಶುದ್ಧ ಅಹಂಕಾರ ಇರಬೇಕು ಅಂತ ಹೇಳ್ತಾರೆ. ಸರಿನಾ? ಅದಕ್ಕಾಗಿ ನೀನು ಕೇವಲ ಆಧಾರವಾಗಿರುವಂತ ಒಂದು ಸಾಧನ. ಆಪ್ ಶ್ರೇಷ್ಠ ಬಂತೆ ತಭಿ ದುನಿಯಾ ಬಿ ಶ್ರೇಷ್ಠ ಬಂತಿ ಹೇ. ನೀವೇ ಶ್ರೇಷ್ಠರಾಗ್ತೀರಾ, ಅದಕ್ಕಾಗಿ ಪ್ರಪಂಚನೂ ಕೂಡ ಏನಾಗ್ಬಿಡ್ತದೆ, ನಿಮ್ಮ ಮೂಲಕ ಶ್ರೇಷ್ಠವಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಆಪ್ಕಿ ಉಡ್ತಿ ಕಲಾ ಕಿ ಸ್ಥಿತಿ ತೋ ವಿಶ್ವ ಕಿ ಬಿ ಉಡ್ತಿ ಕಲಾ ಹೇ. ನಿಮ್ಮ ಹಾರುವ ಕಲೆ ಸ್ಥಿತಿ ಇದ್ರೆ ವಿಶ್ವನೂ ಹಾರ್ತದೆ. ಏನಪ್ಪ ಅದು ಹಿಂಗೆ? ನಾವಿವಾಗ ಹಾಡ್ತಾ ಇದ್ದೀವಿ, ವಿಶ್ವ ಹಾಡ್ತಾ ಇಲ್ವಲ್ಲ. ಯಾಕೆ ಮಕ್ಕಳೇ? ಅಫ್ಘಾನಿಸ್ತಾನದಲ್ಲಿ ಯುದ್ಧ, ಶ್ರೀಲಂಕಾದಲ್ಲಿ ಊಟ ಇಲ್ಲವಂತೆ, ಭಾರತದಲ್ಲಿ ಸಿಲಿಂಡರ್ ರೇಟ್ ಜಾಸ್ತಿ ಮಾಡ್ಬಿಟ್ಟಿದಾರಂತೆ. ಎಲ್ಲಿ ಬಾಬಾ ಎಲ್ಲರೂ ಹಾಡ್ತಾ ಇದ್ದಾರೆ, ಎಲ್ಲರೂ ಕೆಳಗಡೆ ಬೀಳ್ತಾ ಇದ್ದಾರೆ, ಎಲ್ಲ ಹಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಮಕ್ಕಳು. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಜಗತಃ ಪಿತರೌ ಒಂದೇ
ಪಾರ್ವತಿ ಪರಮೇಶ್ವರವು ಅಂತ. ಅಂದ್ರೆ ಈ ಬುದ್ಧಿವಂತ ಡೊಳ್ಳೊಟ್ಟೆ ಗಣೇಶ ಏನ್ ಮಾಡಿದಂತೆ, ವಿಶ್ವ ಸುತ್ತ ಹಾಕೊಂಡು ಬಾ ಅಂತಂದ್ರೆ ಅಪ್ಪ ಅಮ್ಮನಿಗೆ ಕೂಡಿಸ್ಬಿಟ್ಟು ಅಲ್ಲೇ ಇಲ್ಲಿ ಮೇಲೆ ಕೂತ್ಕೊಂಡು ಸುತ್ತ ಹಾಕ್ಬಿಟ್ಟಂತೆ. ಏನು, ಆ ಗಣೇಶನಿಗೆ ಅವನ್ ಡೊಳ್ಳು ಹೊಟ್ಟೆ, ಅವನೊಂದು ಇಲಿ ವಾಹನ, ಪಾರ್ವತಿ ಶಿವ, ಅಷ್ಟೇ ಒಂದು ಪ್ರಪಂಚ, ಅಷ್ಟೇ ಒಂದು ವಿಶ್ವ. ಅದು ಬೇರೆ ಬಗ್ಗೆ ಅವ್ನು ತಲೆನೇ ಕೆಡ್ಸ್ಕೊಳಲ್ಲ. ಅದೇನಿದ್ರು ಷಣ್ಮುಖನೇ ಬಿಟ್ಬಿಟ್ಟ, ಎಲ್ಲಿ ಬೇಕಾದ್ರೆ ಸುತ್ತಾಕೊಂಡು ಬಾ ನೀನು ಅಂತ. ಅದಕ್ಕೆ ಒಂದು ಸೆಕೆಂಡ್ ಅಲ್ಲಿ ಅವನ್ನ ಏನ್ ಮಾಡ್ಬಿಟ್ಟು ಗೆದ್ದು ಬಿಟ್ಟಿದ್ದಾನೆ. ಯಾರ್ದು? ಶಿವ ಕೊಟ್ಟಿರುವಂತಹ ಪಾಠಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿನ್ನ ಸಂಸಾರದ ನೀನು, ನಿನ್ನ ಮನಸ್ಸು, ಶಿವ ಬಾಬಾ, ಬ್ರಹ್ಮ ಬಾಬಾ, ಇಷ್ಟೇ ನಿನ್ನ ವಿಶ್ವ. ಮೂರು ಲೋಕ, ಭೂಮಿ, ಅಫ್ಘಾನಿಸ್ತಾನ, ತಾಲಿಬಾನ ಇದೆಲ್ಲ ನಿಮಗೆ ಬೇಡ. ನಿನ್ನ ಶರೀರ, ನಿನ್ನ ಸಾಧನ, ನಿನ್ನ ಆಹಾರ, ನಿನ್ನ ಆರೋಗ್ಯ, ಮಾನಸಿಕ ಸ್ಥಿತಿ, ವಿಶ್ವ ಕಲ್ಯಾಣ ಅದು ಜಾಸ್ತಿ ಆಗ್ತಾ ಇದ್ದು ಇಲ್ಲ ಅಷ್ಟು ಮಾತ್ರ ನೀನು ನೋಡ್ತಾ ಹೋಗ, ಬೇರೆ ಚಿಂತೆ ನೀನು ಮಾಡಬೇಡ. ಬ್ರಹ್ಮ ಬಾಬಾ ಪುರುಷಾರ್ಥ ಮಾಡ್ತಾ 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 ಹೋದಾಗ ವಿಶ್ವ ಏನಾದ್ರು ಪರಿವರ್ತನೆ ಆಗಿತ್ತಾ? ಇಲ್ಲ ತಾನೆ. ಏನಾಗಿತ್ತು? ವಿಶ್ವ ಇನ್ನು ವಿನಾಶದ ಕಡೆ ಹೋಗ್ತಾ ಇತ್ತು. ಇವತ್ತು ಕೂಡ ವಿನಾಶದ ಕಡೆ ಹೋಗ್ತಾ ಇದೆ. ಅದರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ನಿನ್ನ ವಿಶ್ವದ ಬಗ್ಗೆ ನೀನ್ ಚಿಂತನೆಯನ್ನು ಮಾಡು. ನಿನ್ನ ಓರಾ, ನಿನ್ನ ಏರಿಯಾ, ನಿನ್ನ ವೈಬ್ರೇಷನ್, ನೀನು ಯಾವ ಏರಿಯಾದಲ್ಲಿ ನೀನು ಕೆಲಸವನ್ನ ಮಾಡ್ಬೇಕು, ಆ ನಿನ್ನ ವಿಶ್ವ, ಆ ನಿನ್ನ ಪರಿವಾರ, ನಿನ್ನ ತಂದೆ, ನಿನ್ನ ಅಮ್ಮ, ನಿನ್ನ ಮನಸ್ಸು ಹೇಳುವಂತ ಇಲಿ, ನಿನ್ನ ಡೊಳ್ಳುಟ್ಟೆ ಬೇಕು ಬೇಕು ಬೇಕು, ಎಷ್ಟು ಕೊಟ್ಟರು ಬೇಕು ಬೇಕು, ಇದು ಹೊಟ್ಟೆ ತುಂಬುವುದೇ ಇಲ್ಲ. ಮತ್ತೆ ಇದ್ಯಾವ್ದು ಆಹಾರ ಅಲ್ಲ, ಹೆಸರು, ಕೀರ್ತಿ, ದುಡ್ಡು ಏನಿದ್ರು ಬೇಕು 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 ಅಂತ ಕೇಳ್ತಾನೆ ಇರುವಂಥದ್ದು, ಹೌದಲ್ಲ? ಹಾಗೆ ಆ ವಿಶ್ವದಲ್ಲಿ ಎಷ್ಟು ಖುಷಿಯಾಗಿದ್ಯಾ ಅಂತ ಚೆಕ್ ಮಾಡು ಅಂತ ಹೇಳ್ತಾರೆ. ಅಂದ್ಮೇಲೆ ನೀವು ಹಾಡ್ತಾ ಇದ್ರೆ ಪ್ರಪಂಚನೂ ಹಾಡ್ತಾ ಇರ್ತದೆ. ಯಾವ ಪ್ರಪಂಚ? ನನ್ನ ವೈಯಕ್ತಿಕ ಜೀವನ. ಅಂದ್ರೆ ನಿಮ್ಮ ಅಪ್ಪನೂ ಖುಷಿ ಆಗ್ತಾರೆ, ಅಮ್ಮನೂ ಖುಷಿ ಆಗ್ತಾರೆ, ನೀನು ಖುಷಿ ಆಗಿರ್ತೀಯ, ನಿನ್ನ ಇಲ್ಲಿ ಮನಸ್ಸು ಕೂಡ ಖುಷಿ ಆಗಿಬಿಡ್ತು, ನಿನ್ನ ಮಾತನ್ನು ಕೇಳ್ತದೆ, ಸ್ವರಾಜ್ಯಾಧಿಕಾರಿ ಆಗ್ತೀರಾ. ಅದು ಇವತ್ತಿನ ಸ್ಲೋಗನ್. आप ब्राह्मण आत्माएं समय प्रति समय ऐसी जैसी स्टेज के पास करते तो विश्व की स्टेज भी परिवर्तन होती जाती है. ನೀವು ಬ್ರಾಹ್ಮಣ ಆತ್ಮಗಳು ಸಮಯ ಪ್ರತಿ ಸಮಯ ಯಾವ್ಯಾವ ಸ್ಟೇಜ್ ಪಾಸ್ ಆಗ್ತಾ ಹೋಗ್ತಿರೋ ವಿಶ್ವದ ಸ್ಟೇಜ್ ಕೂಡ ಪರಿವರ್ತನೆ ಆಗ್ತದೆ. ನಿಮ್ಮ ಶರೀರದ ಆರೋಗ್ಯ ಚೆನ್ನಾಗಾಗ್ತದೆ, ನಿಮ್ಮ ಹತ್ತಿರದಲ್ಲಿರುವಂತಹ ಸಂಬಂಧಿಗಳ ಸ್ಟೇಜ್ ಚೆನ್ನಾಗಾಗ್ತದೆ, ಲೌಕಿಕದವರು ಕಡಿಮೆ ಆಗ್ಬಿಡ್ತಾರೆ, ಮದುವೆ ಕಾರ್ಯಕ್ರಮಗಳು ಹೋಗೋದು ಕಡಿಮೆ ಆಗ್ಬಿಡ್ತದೆ, ಎಂಗೇಜ್ಮೆಂಟ್ಗೆ ಹೋಗೋದು ಕಡಿಮೆ ಆಗ್ಬಿಡ್ತದೆ. ಇದೆಲ್ಲ ನಿಮಗೆ ಬರುವಂತ ಲೆಕ್ಕಾಚಾರಗಳೆಲ್ಲ ಏನಾಗ್ತಾ ಹೋಗ್ತವೆ? ಕಲಿಯುವುದ ಲೆಕ್ಕಾಚಾರಗಳು, ಸೆಟಲ್ಮೆಂಟ್ಗಳು ಕರೆಕ್ಟ್ ಆಗಿ ಆಗ್ತಾ ಹೋಗ್ತವೆ. ಇದನ್ನು ಚೆಕ್ ಮಾಡ್ಕೊಳ್ತಾ ಹೋಗಿ ನಿಮ್ಮ ಸ್ಟೇಜ್ ಜಾಸ್ತಿ ಆಗ್ತಾ ಹೋದಾಗೆ आपकी सतो प्रधान स्थिति है तो विश्व भी सतो प्रधान है. ನಿಮ್ಮ ಸ್ಥಿತಿ ಸತ್ಯ ಪ್ರಧಾನವಾಗಿದ್ರೆ ವಿಶ್ವನು ಕೂಡ, ಅಂದ್ರೆ ನಿಮ್ಮಲ್ಲಿ ಬೇಕಾಗಿರುವಂತಹ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಸೇವಾದಾರಿ ಆತ್ಮಗಳು, ನಿಮ್ಮ ಲೌಕಿಕ ಅಲೌಕಿಕ ಕುಟುಂಬದಲ್ಲಿ ಬರುವಂತ ಆತ್ಮಗಳು, ನಿಮ್ಮ ಜೊತೆಯಲ್ಲಿ ಬರುವಂತ ಸಾಧನಗಳು, ಇವರೆಲ್ಲರೂ ಕೂಡ ಏನಾಗ್ತವೆ? ಸತೋ ಪ್ರಧಾನರಾಗ್ತಾ ಹೋಗ್ತಾರೆ. ಸತೋ ಪ್ರಧಾನ ಹೇ ಗೋಲ್ಡನ್ ಏಜ್ ಹೇ. ಅವಾಗ ನಿಮ್ಗೆ ಸತ್ಯುಗ ಇಲ್ಲೇ ಬಂದ್ಬಿಡ್ತು ಮಕ್ಕಳೇ. ನೀವು ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋದು ಬೇಡ. ಆಪ್ ಬದಲ್ತೆ तो दुनिया बदलती जाते हैं. ನೀವೆಷ್ಟು ಬದಲಾವಣೆ ಆಗ್ತಿರೋ ಅಷ್ಟು ಪ್ರಪಂಚ ಬದಲಾವಣೆ ಆಗ್ತಾ ಇರ್ತಿದೆ. ಇತನೇ ಆಧಾರ ಮೂರ್ತ ಹೋನಾ. ಅದಕ್ಕೊಂದು ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಬಾಬಾ ಇಟ್ಟಿದ್ದಾರೆ. ಅಲ್ಲಿ ಕ್ವಶನ್ ಮಾರ್ಕು ಕೊಟ್ಟಿಲ್ಲ, ಬಿಂದುನು ಇಟ್ಟಿಲ್ಲ. ಬಾಬಾ ಕೇಳ್ತಾರ, ಮಕ್ಕಳೇ ಆಧಾರ ಮೂರ್ತ ಆಗಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಆ ಸುಖ ಬರಲಿಕ್ಕೆ ಭಗವಂತನನ್ನ ನಿಮಿತ್ತ ಮಾಡಿದ್ದೀರಾ, ಭಗವಂತನನ್ನ ಆಧಾರ ಇಟ್ಕೊಂಡಿದ್ದೀರಾ. ನಿಮ್ಮ ಜೀವನದ ಪ್ರತಿಯೊಂದು ಕರ್ಮವನ್ನು ಭಗವಂತನ ಹತ್ರ ಮಾಡಿಸ್ಬಿಟ್ಟು ನೀವು ಕೇವಲ ಒಂದು ಟ್ರಸ್ಟಿಯಾಗಿ ನಿಮಿತ್ತ ಆಗಿದ್ದೀರಾ. ಆ ಒಂದು ಆಧಾರತನದ ಅನುಭವ ನಿಮ್ಗೆ ಪ್ರತಿದಿನ ಬ್ರಾಹ್ಮಣ ಜೀವನದಲ್ಲಿ ಅಷ್ಟು ಒಂದು ಹಗುರತೆಯ ಶಕ್ತಿ ಪ್ರವಾಹದ ಅನುಭವ ಆಗ್ತಾ ಇದೆಯಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ಬಾಬಾನೇ ಆಶ್ಚರ್ಯ ಸೂಚಕ ಇಟ್ಟಿದ್ದಾರೆ. ಅದೇನರ್ಥ? ಬಾಬಾ ಹೇಳಿದ್ರು, ಅಯ್ಯೋ ಹಿಂಗೆಲ್ಲ ನಾವು ಆಗ್ತೀವ ಬಾಬಾ ಅಂತ ನಮ್ಮಲ್ಲೇ ಪ್ರಶ್ನೆ ಬರಬಹುದು. ಮಕ್ಕಳೇ ನಾನು ಮಾಡ್ತೇನೆ, ಹಾಗಿದ್ರೆ ಏನ್ ಮಾಡ್ಬೇಕು? ಹೌದು, ಹಂಗ ನಾನು ಆಗ್ಬೇಕು ಬಾಬಾ. ಏನ್ ಮಾಡ್ಬೇಕು ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ಬಾಬಾ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ. ಯಾರನ್ನ ನೋಡ್ತಾ ಇದ್ದೇನೆ? ಗಣೇಶನ ಹಬ್ಬದ ಮೊದಲು ನಿಮ್ಮನ್ನ ಯಾವ ರೀತಿ ರೆಡಿ ಮಾಡ್ತಿದ್ದೇನೆ, ಆ ಮೂಲಕ ನೀವು ಮುಂದೆ ಏನ್ ಆಗ್ತೀರಿ, ನನಗೇನು ಬೇಕಾಗಿದೆ ಅಂತ ಸೆಲೆಕ್ಟೆಡ್ ಆತ್ಮಗಳನ್ನ ನಾನು ನೋಡ್ತಾ ಇದ್ದೀನಿ. ಈ ಬಟ್ಟೆಯಲ್ಲಿ ನಿಮಗೆ ನಾನು ಏನು ರೆಡಿ ಮಾಡ್ತೇನೆ ಹೇಳುವಂಥದ್ದನ್ನ ಬಾಬಾ ಒಂದು ಏನು ಪಾಠದ ಮೊದಲು ಒಂದು ಫೌಂಡೇಶನ್ ಅನ್ನು ಹೇಳ್ತಾರಲ್ಲ ಅದನ್ನ ನಮಗೆ ತಿಳಿಸಿದ್ದಾರೆ.
ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಹೇಳುವುದನ್ನ ಬಾಬಾ ಮುಂದೆ ತಿಳಿಸ್ತಾರೆ. ಓಕೆ, ಈಗ ನಾವು ಸ್ವಲ್ಪ ಹೊತ್ತು ಏನ್ ಮಾಡೋಣ, ಯೋಗ ಮಾಡೋಣ. ಓಂ ಶಾಂತಿ.